ಶ್ರೀಮದಾನಂದತೀರ್ಥಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶ್ರೀಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಆರೂಢ ಜ್ಯೋತಿ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಬ್ರಹ್ಮಲೀನ ಸದ್ಗುರು ಬ್ರಹ್ಮಾನಂದ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಪರಮಾನುಭೂದೆ 3ನೇ ಸಂಧಿಯೊಳಗೆ 13ನೇ ಸೂತ್ರದ ಪರ್ಯಂತರವಾಗಿ ನಾವು ವಿಚಾರ ಮಾಡ್ತಾ ಬಂದಿದ್ದೀವಿ. ಅಂದರೆ ಈ ಜಗತ್ತು ಇದು ಅನಿರ್ವಚನೀಯ ಅನ್ನುವಂಥ ವಿಚಾರವನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದರು. ಈ ಜಗತ್ತು ಇದು ದೃಶ್ಯ ರೂಪವಾಗಿರ್ತಕ್ಕಂಥದ್ದು. ಈ ಜಗತ್ತನ್ನು ಅರಿತಕ್ಕಂಥವನು ದ್ರಷ್ಟ. ದ್ರಷ್ಟ ಅಂದರೆ ಅದನ್ನು ನೋಡುವವನು ಅಂತ. ದ್ರಷ್ಟ ಯಾರು? ಈ ಜೀವ ಅಂತ. ದೃಶ್ಯ ಯಾವುದು? ಈ ಪ್ರಪಂಚ ಅಂತ. ಇಲ್ಲಿ ದ್ರಷ್ಟ ಮತ್ತು ದೃಶ್ಯ ಇವೆರಡೂ ಏನದಾವು ಅಂತಂದ್ರೆ ಮಿಥ್ಯಾ ಅದಾವು ಅಂತ. ಅನಿರ್ವಚನೀಯ ಅಂತ ಹೇಳ್ಕೊಂಬಂದ್ರಲ್ಲ, ಇವು ಮಿಥ್ಯಾ. ಅದಕ್ಕೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಈ ದ್ರಷ್ಟಾದೃಶ್ಯ ರೂಪವಾಗಿರತಕ್ಕಂಥ ಪ್ರಪಂಚ ಇದು ಮಿಥ್ಯಾ ಅಂತ ಹೇಳಿದ ಬಳಿಕ ಮತ್ತು ಬೌದ್ಧ ಮತವನ್ನು, ಯಾಕಂದ್ರೆ ಅವರು ಶೂನ್ಯವಾದಿಗಳು, ಅವರು ಸರ್ವಂ ಶೂನ್ಯಂ ಶೂನ್ಯಂ ಅಂತ ಹೇಳ್ತಾರೆ ಬೌದ್ಧರು. ಶೂನ್ಯ ಅಂದರೆ ಏನೂ ಇಲ್ಲ ಅಂತ. ಮತ್ತು ಆ ಸಿದ್ಧಾಂತವನ್ನು ಒಪ್ಪಿಕೊಂಡಂಗಾಗಿಬಿಡ್ತಲ್ಲ ಅಂತ ಇಲ್ಲಿ ಆಕ್ಷೇಪ ಮಾಡಿದರೆ, ಅದಕ್ಕೆ ಅವರು ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ನೋಡಪ್ಪ, ಇದು ದೃಶ್ಯ ರೂಪವಾಗಿರ್ತಕ್ಕಂಥ ಪ್ರಪಂಚ, ಅದನ್ನು ನೋಡ್ತಕ್ಕಂಥ ಯಾವ ದ್ರಷ್ಟ ಏನದಾನಲ್ಲ, ಇವು ಎರಡು ಮಿಥ್ಯಾ ಅಂತಾದರೆ ಆ ಮಿಥ್ಯಕ್ಕೆ ಅಧಿಷ್ಠಾನವಾಗಿರುವಂಥ, ಅದಕ್ಕೆ ಆಧಾರ ಸ್ವರೂಪನಾಗಿರ್ತಕ್ಕಂಥ ತಾನು ಮಾತ್ರ ಅದಾನಲ್ಲ. ದೃಶ್ಯ ಅದನ್ನು ನೋಡ್ತಕ್ಕಂಥ, ಯಾಕಂದ್ರೆ ಆತ್ಮನ ಆಧಾರದೊಳಗನ ಈ ಜಗತ್ತಿದು ಕಲ್ಪಿತವಾಗಿ ತೋರ್ಲಿಕ್ಕತ್ತದಿದು. ನಾವು ಇದನ್ನು ಮಿಥ್ಯಾ ಅಂತ ಹೇಳಿದ್ದೀವಿ. ಅದಕ್ಕಲ್ಲಿ ಅಧಿಷ್ಠಾನವಾಗಿರತಕ್ಕಂಥ ಯಾವ ಆತ್ಮ, ಅವನಿಗೆ ದೃಶ್ಯದಲ್ಲ, ಇದು ಅವನಿಗೆ ಕಾಣಿಸ್ತದಲ್ಲ. ಅದಕ್ಕೆ ತನ್ನನ್ನು ನೀತಿಗಳಿಲಿಕ್ಕೆ ಬರಂಗಿಲ್ಲ. ಆತ್ಮನ ನಾವು ನೀತಿಗಳಾಕೆ ಬರ್ತದೇನು ಅಂತಂದ್ರೆ ಇಲ್ಲ. ಅವ ಆತ್ಮ ನಿತ್ಯದಾನ. ಆದ್ದರಿಂದ ಇಲ್ಲಿ ದ್ವೈತಾಪತ್ತಿ ಎನ್ನುವಂಥದ್ದು ಬರೋದಿಲ್ಲ, ಅಥವಾ ಶೂನ್ಯವಾದ ಅನ್ನುವಂಥದ್ದು ಇಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ವಿಚಾರವನ್ನು ಈ ಸೂತ್ರದಲ್ಲಿ ನಿಜಗುಣ ಶ್ರೀಗಳವರು ಉಪದೇಶವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನಿನ್ನ ಚಿದ್ಭ್ರಮೆ ನಿನ್ನ ಮರೆವೆ ಗರಿವಿಗೆ ಬೀಜಂ ನೀನೇ ಪರಮಾತ್ಮನದರಿಂದ. ಅಂದರೆ ನಿನ್ನ ಚಿದ್ಭ್ರಮೆ, ನಿನ್ನ ಅನ್ನೋದ್ರಿಂದ ಇಲ್ಲಿ ಪ್ರತ್ಯೇಗಾತ್ಮ ಅಂತ. ಯಾಕೆಂದರೆ ಇವನು ಸ್ವಯಂ ಪ್ರಕಾಶದಾನ, ಸದ್ರೂಪ ಚಿದ್ರೂಪದಾನ. ನಿನ್ನ ಚಿದ್ಭ್ರಮೆ, ಇಲ್ಲಿ ಚಿದ್ಭ್ರಮೆ ಅನ್ನುವಂಥ ಒಂದು ಶಬ್ದವನ್ನು ಪ್ರಯೋಗ ಮಾಡಿದೆ. ಈಗ ಒಂದು ಹಗ್ಗ ಇದೆ ಅಂತ ತಿಳ್ಕೊಡ್ರಿ. ಅದು ಹಗ್ಗದೊಳಗೆ ನಮಗೆ ಹಾವು ಅನ್ನುವಂಥದ್ದು ಪ್ರತೀತಿ ಆಗ್ಯದ. ಆ ತೂರುವಂಥ ಹಾವು ಅದು ಸರ್ಪಭ್ರಮ ಅಂತ ಹೇಳಿಸ್ಕೊಳ್ತದೆ. ನಮಗೆ ಸರ್ಪ ತೋರಬೇಕಾದ್ರೆ ಅದಕ್ಕೆ ಅಧಿಕರಣ ಯಾವುದು? ಹಗ್ಗ. ಸ್ವ ಅಭಾವ ಅಧಿಕರಣ
ತನ್ನ ಅಭಾವದ ಅಧಿಕರಣದಲ್ಲಿ ಯಾವುದು ತೋರುತ್ತದೆಯೋ ಅದು ಭ್ರಾಂತಿ ಇರ್ತದ ಅಂತ. ಹಗ್ಗದ ಅಧಿಕರಣದೊಳಗ ಇಲ್ಲಿ ಯಾವತ್ತಾದರೂ ಹಾವು ಅದೇನು ಅಂತಂದ್ರೆ ಇಲ್ಲ. ಅಲ್ಲಿರೋದು ಹಗ್ಗ, ತೋರಾಕತ್ತಿದ್ದೇನದು ನಮಗೆ ಸರ್ಪ. ಆ ಸರ್ಪ ಅನ್ನುವಂಥದ್ದು ಅದು ಭ್ರಾಂತಿ ಅಂತದ್ದು. ಅದು ಸರ್ಪ ಏನಾಗಿದೆ ಭ್ರಾಂತಿ, ಅದಕ್ಕೆ ಸರ್ಪ ಭ್ರಾಂತಿ ಅಂತ ಕರೀತಾರೆ. ಅಥವಾ ಇನ್ನೊಂದು ಕಪ್ಪೆ ಚಿಪ್ಪಿದೆ ಅಂತ ತಿಳ್ಕೊಳ್ರಿ. ಆ ಕಪ್ಪೆ ಚಿಪ್ಪಿನ ಅಧಿಷ್ಠಾನದೊಳಗೆ ನಮಗೆ ರಜತ ಭ್ರಾಂತಿ ಆಗ್ಯದ. ರಜತದ ಒಂದು ಭ್ರಾಂತಿ ಆಗ್ಯದ. ನಾವೇನು ತಿಳ್ಕೊಂಡೇವಿ ಇಲ್ಲಿ? ಇಲ್ಲಿ ಬೆಳ್ಳಿದೆ ಅಂತ ತಿಳ್ಕೊಂಡೇವಿ. ಅದು ಭ್ರಾಂತಿ, ಅದಕ್ಕೆ ರಜತ ಭ್ರಾಂತಿ ಅಂತ ಕರೀತಾರೆ. ಹಾಗೆ ಇಲ್ಲಿ ಅಧಿಕರಣ ಯಾವುದು ಅಂತಂದ್ರೆ ಇಲ್ಲಿ ಆತ್ಮ, ಇಲ್ಲಿ ಪರಮಾತ್ಮ ಅಂತ ತಿಳ್ಕೊಳ್ರಿ. ಇವನಿಗೆ ಇಲ್ಲಿ ಸತ್ಯಭ್ರಾಂತಿ ಏನಂತ ಹೇಳಿದ್ರೆ ಅದು ಚಿದ್ಭ್ರಾಂತಿ, ಚಿದ್ಭ್ರಮೆ ಅಂತ ಹೇಳಿದರು. ಚಿದ್ಭ್ರಮೆ ಅಂತಂದ್ರೆ ಏನು? ಈ ದೇಹ, ಇಂದ್ರಿಯಗಳು, ಅಂತಃಕರಣ ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಇವುಗಳಲ್ಲಿ ನಾನು ಅನ್ನುವಂಥ ಈ ಭ್ರಮೆಯನ್ನು ಮಾಡಿಕೊಂಡನಲ್ಲ, ಇದಕ್ಕೆ ಚಿದ್ಭ್ರಮೆ ಅಂತ ಕರೀತಾರೆ. ದೇಹದೊಳಗೆ ನಾನಂತ ತಿಳ್ಕೊಂಡಾನ. ಯಾಕಂದ್ರೆ ತಾನು ನಿಜವಾಗಿ ವಾಸ್ತವಿಕವಾಗಿ ಆತ್ಮನೇ ಅದಾನ, ಪರಮಾತ್ಮನೇ ಇದ್ದಾಗ್ಯಾದರೂ ಕೂಡ ಇವುಗಳಲ್ಲಿ ನಾನು ಅಂತ ತಿಳ್ಕೊಂಡಿದ್ದು ಅಂದ್ರೆ ಇವ ಚಿತ್ತು ಅಂತ. ಯಾವುದು? ದೇಹವೇ ಚಿತ್ತು, ಇಂದ್ರಿಯಗಳೇ ಚಿತ್ತು, ಅಂತಃಕರಣವೇ ಚಿತ್ತು ಅಂಥೇಳಿ ಅಲ್ಲಿ ಚೈತನ್ಯದ ಭ್ರಮ ಆಗ್ಯದ. ಅವುಗಳಲ್ಲಿ ತಾನು ಅಂತ ತಿಳ್ಕೊಳ್ಳೋದಕ್ಕನ ಇದಕ್ಕೆ ಚಿದ್ಭ್ರಮೆ ಅಂತ ಕರೀತಾ ಇದ್ದಾರೆ. ಅದಕ್ಕಂದ್ರೆ ಅವರು ನಿನ್ನ ಚಿದ್ಭ್ರಮೆ ನಿನ್ನ ಮರವೆ ಅರಿವಿಗೆ ಬೀಜಂ ಅಂತ ಹೇಳಿದರು. ನೋಡ್ರಿ, ಇಲ್ಲಿ ಮರವೆ ಅಂತಂದ್ರೆ ಏನು? ಅಜ್ಞಾನ. ತನ್ನನ್ನ ತಾನು ಮರೆತಿದ್ದನ ಅಜ್ಞಾನ. ಇವತ್ತು ನಾನು ಯಾರು ಅನ್ನುವಂಥ ಒಂದು ವಿವೇಕೋದಯ ಆಯಿತು ಅಂತಂದ್ರೆ ಗುರುಶಾಸ್ತ್ರಗಳಿಂದ ತನ್ನ ಅರುವನ್ನ ಮಾಡಿಕೊಳ್ತಾ ಇದ್ದಾನೆ. ಅಂದರೆ ಅವನಿಗೆ ಜ್ಞಾನೋದಯ ಅನ್ನುವಂಥದ್ದಾಗ್ತದೆ. ಈ ಜ್ಞಾನ ಆಗಲಿಕ್ಕೂ ಮತ್ತು ಅಜ್ಞಾನಕ್ಕೂ ಇಲ್ಲಿ ಕಾರಣ ಯಾರು? ಬೀಜ ಅಂದ್ರೆ ಕಾರಣ ಅಂತ. ಇಲ್ಲಿ ಕಾರಣ ಯಾರಪ್ಪ ಅಂತ ವಿಚಾರ ಮಾಡಿದರೆ ತನ್ನನ್ನು ತಾನು ಮರ್ತಾನಿವಾಗ, ತನ್ನನ್ನು ತಾನು ಅರಿತಾನ. ಗುರುಶಾಸ್ತ್ರ ತನ್ನನ್ನು ತಾನು ಅರಿತಾನ. ಅಂದರೆ ಈ ಅರಿವು ಮರವೇ. ಜ್ಞಾನ ಅಜ್ಞಾನಕ್ಕೆ ಯಾವುದಪ್ಪ ಬೀಜ ಅಂತ ಕೇಳಿದ್ರೆ ಅದಕ್ಕೆ ಆತ್ಮನೇ ಅಂತ. ಆತ್ಮನೇ ಇಲ್ಲಿ ಕಾರಣ ಆಗಿದ್ದಾನೆ. ಯಾಕಂದ್ರೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ನಿನ್ನ ಚಿದ್ಭ್ರಮೆ ನಿನ್ನ ಮರವೆ ಅರಿವಿಗೆ ಬೀಜಂ ನೀನೇ ಪರಮಾತ್ಮನದರಿಂದ. ನಿನಗೇನು ಒಂದು ಚಿದ್ಭ್ರಮೆ ಅನ್ನುವಂತಹದ್ದಾಗಿ ಅದ, ಅನಾತ್ಮವಾಗಿರ್ತಕ್ಕಂಥ ದೇಹಾದಿಗಳಲ್ಲಿ ಇವೇ ನಾನು ಅನ್ನುವಂಥ ಏನು ಒಂದು ಭ್ರಮೆ ಅನ್ನುವಂಥದ್ದಾಗ್ಯದಲ್ಲ, ಚಿದ್ಭ್ರಮೆ ಅನ್ನುವಂಥದ್ದೇನು ತೋರಿದಲ್ಲ, ಇದಕ್ಕೆ ಬೀಜ ಯಾವುದು ಅಂತ ವಿಚಾರ ಮಾಡಿದ್ರೆ ನೀನೇ ಅದಿ ಅನ್ನುವಂಥ ಮಾತನ್ನ. ಯಾಕೆ ನೀನು ಪರಮಾತ್ಮನೇ ಅದಿ ಅಂತ ಇವೆಲ್ಲ ತೋರ್ಲಿಕ್ಕತ್ತಾವ ನಮಗ. ಮರವೇ ಅಜ್ಞಾನ, ಜ್ಞಾನ ಅಜ್ಞಾನಿಗಳು ಅಜ್ಞಾನಿ ಎಲ್ಲಿ ತೋರಾಕತ್ತಾವ ಇವು? ಹಗ್ಗದ ಅಧಿಷ್ಠಾನದೊಳಗನ ಹಾವು ತೋರ್ಯದಿಲ್ರಿ. ಆ ಸರ್ಪಭ್ರಮ ತೋರ್ಬೇಕಾದ್ರೆ ಅಲ್ಲಿ ಯಾವುದು ಕಾರಣ? ಹಗ್ಗನ ಕಾರಣ ಹೋದಿಲ್ರಿ. ಯಾಕೆ ಹಗ್ಗ ಇರಲಿಲ್ಲ ಅಂತಂದ್ರೆ ಅಲ್ಲಿ ಸರ್ಪಭ್ರಮ ನಮಗೆ ಆಗೋದೇ ಇಲ್ಲ. ಸಿಂಪಿ ಇಲ್ಲದೆ ಹೋದ್ರೆ ಅಲ್ಲಿ ಬೆಳ್ಳಿ ಭ್ರಮ ಆಗಂಗೇ ಇಲ್ಲ ನಮಗೆ. ರಜತ ಭ್ರಮ ಆಗಬೇಕಾದ್ರೆ ಅಲ್ಲಿ ಅಧಿಷ್ಠಾನ ಯಾವುದು ಅಂತಂದ್ರೆ ಸಿಂಪಿ ಎನ್ನುವಂತಹದ್ದು. ಹಾಗೆ ಇಲ್ಲಿ ಈ ಯಾವ ಒಂದು ಆತ್ಮನ ಅಧಿಷ್ಠಾನದೊಳಗ ಇಲ್ಲಿ ಚಿದ್ಭ್ರಮ ಆಗೈತಿ, ಹೌದಿಲ್ರಿ? ಅಲ್ಲಿ ಚೈತನ್ಯದ ಭ್ರಮ ನಮಗೇನು ಆಗೈತಲ್ಲ, ಅವಳ ನಾನಂತ ತೋರಿದೇವಲ್ಲ, ಅದಕ್ಕೆ ಅಧಿಷ್ಠಾನ ಯಾವುದು ಅಂತಂದ್ರೆ ಇಲ್ಲಿ ತಾನ ಅದಾನಂತ. ತಾನೇ ಅಧಿಷ್ಠಾನ ಆಗಿರುವುದರಿಂದ ಇಲ್ಲಿ ಅರಿವೆಗೂ ಮರೆವೆಗೂ, ಅಲ್ಲಿ ಅಜ್ಞಾನ ತೋರ್ಲಿಕ್ಕೂ ಅದರ ಜ್ಞಾನ ಆಗ್ಲಿಕ್ಕೂ ತಾನೇ ಅಧಿಷ್ಠಾನ ಆಗಿದ್ದಾನೆ ಅನ್ನುವಂಥ ವಿಚಾರವನ್ನ ಈ ಯಾವೊಂದು ಸೂತ್ರದಲ್ಲಿ ತಿಳಿಸಿ ಅದನ್ನೇ ವಿಸ್ತಾರವಾಗಿ ಇಲ್ಲಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಅಧಿಷ್ಠಾನ ಆಗಿರ್ತಕ್ಕಂಥ ಯಾವ ಕೂಟಸ್ಥದನಲ್ಲ ಅವನನ್ನು ಬಿಟ್ಟು ನಮಗೆ ಈ ಒಂದು ಅರಿವೆ ಮರವೆಗಳು, ಈ ಚಿದ್ಭ್ರಮ ಅನ್ನುವಂಥದ್ದು ತೋರ್ಲಿಕ್ಕೆ ಸಾಧ್ಯ ಅದೇನು ಅಂತಂದ್ರೆ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದರು. ಅಂದರೆ ಇಲ್ಲಿ ಅರಿವೆಗೂ ಮತ್ತು ಮರವೆಗೂ
ಇಲ್ಲಿ ಅಧಿಷ್ಠಾನ ಯಾವುದು ಅಂತಂದರೆ ತಾನೇ ಆಗಿದ್ದಾನೆ ಅಂತ. ಹೆಂಗ ಹಗ್ಗದ ಅಧಿಷ್ಠಾನದಲ್ಲಿ ಸರ್ಪದ ಭ್ರಾಂತಿಯಾದಂತೆ, ಆ ಸರ್ಪ ತೋರ್ಬೇಕಾದ್ರೆ ಅಲ್ಲಿ ಹಗ್ಗದ ಅಧಿಷ್ಠಾನ ಇದ್ದಾಗಲೇ ತೋರ್ತದ ಹೊರತು ಹಗ್ಗದ ಅಧಿಷ್ಠಾನ ಇಲ್ಲದೆ ಹೋದರೆ ಸರ್ಪ ಭ್ರಾಂತಿ ಆಗಂಗಿಲ್ಲ. ಹಂಗೆ ಚಿದ್ಭ್ರಮೆ ತೋರ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಕಾರಣ ಯಾರು, ಅಧಿಷ್ಠಾನ ಯಾರು, ತಾನೇ ಆಗಿದ್ದಾನೆ ಅಂತ ಹೇಳಿ ಇಷ್ಟು ವಿಚಾರವನ್ನು ಹೇಳ್ಕೊಂಡು ಬಂದು ಈಗ ಅದನ್ನು ವಿವರಣೆ ಕೊಡ್ತಾ ಇದ್ದಾರೆ. ತನ್ನೊಳಿಲ್ಲದ ಬಗೆಯನು ತಾನೇ ಕಲ್ಪಿಸಿ ತನ್ನ ನುಡಿದು ತಾನೇ ಸೂಕಿಸಿ ತನ್ನ ತಾನರಿದು ತಾನುಳಿವ ದಶಮನಂತೆ ನಿನ್ನೊಳು ತೋರ್ಪುದೆಲ್ಲವೂ ಮಿಥ್ಯೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಅನ್ನುವಂಥದ್ದು ಬರ್ತದೆ. ಯಾಕಂದರೆ ತನ್ನಲ್ಲಿ ಚಿದ್ಭ್ರಮ ಮೂಲಕವಾಗಿ ಈ ಒಂದು ಅರಿವೆ ಮತ್ತು ಮರುವೆಗಳ ಒಂದು ವ್ಯವಹಾರ ಅನ್ನುವಂಥದ್ದು ತೋರ್ಲಿಕ್ಕತ್ತದ ಅಂತಂದ ಬಳಕ ಅದು ಒಂದು ಸತ್ಯ ಆಯಿತು. ಈ ಕಡೆ ಅಧಿಷ್ಠಾನ ಆಗಿರ್ತಕ್ಕಂಥ ಆತ್ಮ ಒಂದು ಸತ್ಯ ಅದ. ಮತ್ತು ಈ ಎರಡು ವ್ಯವಹಾರಗಳು ನಮಗೆ ಪ್ರತೀತಿ ಆಗ್ತಾ ಒಂದು ಬಳಕ ಮತ್ತು ದ್ವೈತಾಪತ್ತಿ ಬಂತಲ್ಲ. ಈ ಜೀವನ ವ್ಯವಹಾರ ಅರಿವು ಮರವೆಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಒಂದು ವ್ಯವಹಾರ, ಮತ್ತು ಇಲ್ಲಿ ಆತ್ಮ ಮತ್ತು ಈ ವ್ಯವಹಾರ ಅನ್ನುವ ಚಿದ್ಭ್ರಮೆ ಅನ್ನುವಂಥದ್ದು, ಈ ವ್ಯವಹಾರ ಅನ್ನುವಂಥದ್ದು ತೋರ್ಲಿಕ್ಕತ್ತದಲ್ಲ. ಮತ್ತು ಎರಡೂ ಆಗಿಬಿಟ್ಟು ಮತ್ತು ದ್ವೈತಾಪತ್ತಿ ಬಂತಲ್ಲ, ನಿಮ್ಮ ಅದ್ವೈತಕ್ಕೆ ಹಾನಿ ಆಯ್ತಲ್ಲ ಅಂತ ಏನಾದರೂ ಇಲ್ಲಿ ಪೂರ್ವಪಕ್ಷಿ ಆಕ್ಷೇಪ ಮಾಡಿದರೆ ದಶಮನ ದೃಷ್ಟಾಂತವನ್ನು ಕೊಟ್ಟು ನಮಗೆ ಬಂದಿರತಕ್ಕಂಥ ಆ ದ್ವೈತಾಪತ್ಯ ನಿವಾರಣೆ ಮಾಡ್ತಾ ಇದ್ದಾರೆ. ಅದಕ್ಕಂದ್ರೆ ಅವರು ತನ್ನೊಳಿಲ್ಲದ ಬಗೆಯನು ತಾನೇ ಕಲ್ಪಿಸಿ. ಈಗ 10 ಮಂದಿ ಯಾವುದೋ ಒಂದು ವನವಿಹಾರ ಮಾಡಬೇಕು ಅಂತೇಳಿ ಹೊರಟರು. ಹೋಗುವಾಗ 10 ಮಂದಿ ಕೂಡಿಕೊಂಡು ಹೋಗಿದ್ದಾರೆ. ಒಂದು ಹೊಳೆಯನ್ನು ದಾಟುವಂಥ ಪ್ರಸಂಗ ಬಂತು. 10 ಮಂದಿ ಹೊಳೆಯನ್ನು ದಾಟಿ ಹೋದರು. ಅಲ್ಲಿ ಹೋಗಿ ತಾವು ತಂದಿರತಕ್ಕಂಥ ಎಲ್ಲ ಪದಾರ್ಥಗಳನ್ನು ಇನ್ನು ಸೇವನೆ ಮಾಡಬೇಕು ಅನ್ನೋಳಗಾಗಿ, ಇಲ್ಲ ನಾವು 10 ಮಂದಿ ಬಂದೇವಿ, ನಾವು 10 ಮಂದಿ ಅದೇವೋ ಇಲ್ಲೋ, ಅವ್ರಿಗೆ ಸ್ವಲ್ಪ ಸಂಶಯ ಬಂತಂಗಾರ. ಅವಾಗ ಒಬ್ಬ ಏನು ಮಾಡಿದ, ಹಂಗ ನಾನಾ ಎಣಿಸ್ತೀನಿಂದ್ರಿ ಅಂತಂದವ. ಅವ ತನ್ನನ್ನು ಬಿಟ್ಟು ಏನು ಮಾಡಿದ, ಉಳಿದವ್ರನ್ನೆಲ್ಲ ಎಣಿಸ್ಬಿಟ್ಟ. 9 ಮಂದಿ ಆದರು. 9 ಮಂದಿ ಆದ ಕೂಡಲೇ ಅವ ಏನು ತಿಳ್ಕೊಂಡ, ಓ ಹಂಗಾರೆ 10ನೇದಾವ ಎಲ್ಲೂ ನೀರಾಗ ಹರ್ಕೊಂಡು ಹೋಗಿಬಿಟ್ಟಿದಾನ, 10ನೇದಾವ ಇಲ್ಲ, 10ನೇದಾವ ಸತ್ ಹೋದ ಅಂತ ಅವ್ರಿಗೇನಾಯ್ತು, ಭ್ರಾಂತಿ ಆಯ್ತು. ಯಾಕವ ಇದ್ದಿದ್ರೆ ತೋರ್ತಿದ್ದ. ನೋಡ್ರಿ, 10ನೇದಾವ ಇಲ್ಲ ಅನ್ನೋದೇ ಅಜ್ಞಾನ, 10ನೇದಾವ ಇಲ್ಲ ಅನ್ನೋದು ಅಜ್ಞಾನ. ಮತ್ತು ಯಾಕೆ ತೋರುವುದಿಲ್ಲ, ಅಲ್ಲಿ ಅಸತ್ವಪಾದಕ ಆವರಣ, ಆಭಾನಪಾದಕ ಆವರಣ ಅಂಥೇಳಿ 2 ಆವರಣಗಳದಾವಲ್ಲಿ. ಯಾವಾಗ 10ನೇದಾವ ಸತ್ ಹೋದ ಅಂತ ಅವರಿಗೆ ಭ್ರಾಂತಿ ಆಯಿತೋ ಅವಾಗ ಅವರಿಗೆ ವಿಕ್ಷೇಪ, ದುಃಖ ಆಯ್ತಾವ, ಅಳಲಿಕ್ಕೆ ಪ್ರಾರಂಭ ಮಾಡಿದರು. ನೋಡಿ, ಇಲ್ಲಿ ಅಜ್ಞಾನ, ಆವರಣ, ವಿಕ್ಷೇಪ, ಇವು ಮೂರು ಏನಾಗಿದ್ದಾವೆ ಅಂತಂದ್ರೆ ಜೀವನಿಗೆ ಸಂಸಾರದಲ್ಲಿ ದುಃಖವನ್ನು ಕೊಡ್ತಾ ಇದ್ದಾವೆ ಅಂತ. ಅವಾಗ ಅವ್ರು ಅಳ್ತಾ ಕೂಡಿರ್ಬೇಕಾದ್ರೆ ಅಲ್ಲಿ ಒಬ್ಬ ಆಪ್ತ ಪುರುಷ ಬರ್ತಾ ಇದ್ದಾನೆ. ಅವಾಗ ಯಾಕಪ್ಪ ಅಳ್ತಾ ಇದ್ದೀರಿ ಅಂತಂದಾಗ, ಇಲ್ಲ ನಾವು 10 ಮಂದಿ ಬಂದಿದ್ದೀವಿ, ಒಬ್ಬಾವ ಸತ್ತು ಹೋಗ್ಯಾನ, ನೀರಾಗ ತೇಲ್ಕೊಂಡೋಗಿ ಸತ್ತು ಹೋಗಿಬಿಟ್ಟ. ಅವಂದ 10ನೇದಾವ ಅದಾನಂತಂದವ. ಅದಾನಂದ ಕೂಡಲೇ ಬಹುಶಃ ಅವನಿಗೆ ಸಿಕ್ಕಿರಬೇಕು, ಇವನಿಗೆ ಬಹುಶಃ ಬೆಟ್ಟಾಗೇನು ಕಾಣ್ತೈತಿ ಅಂದರೆ 10ನೇದಾವ ಅದಾನ ಅನ್ನೋದು ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಆಯ್ತು, ಅವ್ರಿಗೆ ಸಮಾಧಾನ ಆಯ್ತು. ಇವಾಗ 10ನೇದಾವ ಬದುಕಿ ಅದಾನಲ್ಲಪ್ಪ, ಇಲ್ಲ ಇರೋಲ್ಲಕ್ಕೆ ಅದಾನಲ್ಲ. ಹಂಗ 10ನೇದಾವ ಎಲ್ಲಿ ಅದಾನ ಅಂತ ಕೇಳಿದಾಗ ಮತ್ತೆ ಎಣಸಾಕ್ ಹಚ್ಚಿದ್ರು ಅವರು. ನೋಡಪ್ಪ ಎಣಸ್ಚ ಅಂತ ಹೇಳಿ. ಮತ್ತು ಅಲ್ಲಿ 9 ಮಂದಿ ಆದ್ರಲ್ಲಿ ಮತ್ತು ನೀನು ಎಣಸುವಂತ ನಿನ್ನನ್ನು ಬಿಟ್ಟಿಯಲ್ಲ, ನೀನೇ 10ನೇದವನು. ತ್ವಂ ದಶಮೋಸಿ, ನೀನು 10ನೇದವನಿದ್ದಿ ಅಂತಂದಾಗ ಅವಾಗೇನಾಯ್ತು ರೀ, ಅಪರೋಕ್ಷ ಜ್ಞಾನ, ಅಹಂ ದಶಮೋಸ್ಮಿ ಅಂತ. ಓ ನಾನು 10ನೇದವನೇ ಅಂದರೆ ನಾವು 10ನೇದವ ಎಲ್ಲೋ ಕಳೆದು ಹೋಗ್ಯಾನಂತ ಮಾಡಿದ್ದೀವಿ, ಸತ್ತಾನಂತ ತಿಳ್ಕೊಂಡಿದ್ದೀವಿ. ಅವಾಗ ಅವ್ರಿಗೆ ಏನಾಯ್ತು, ಅಪರೋಕ್ಷ ಜ್ಞಾನ ಆಯ್ತು, ನಾನೇ 10ನೇದವನು ಅಂತ ಅಪರೋಕ್ಷ ಜ್ಞಾನ ಆಯ್ತು. ಅದರಿಂದ ಶೋಕ ನಿವೃತ್ತಿ. ಅವ್ರಿಗೇನಾಯ್ತು, ಅವ್ರಿಗೇನು ದುಃಖ ಆಗಿತ್ತಲ್ಲ, 10ನೇದಾವ ಕಳೆದು ಹೋಗಿದಾನಂತ ಏನು ದುಃಖ ಆಗಿತ್ತಲ್ಲ, ಆ ಶೋಕ ನಿವೃತ್ತಿ ಆಯಿತು. ನಿರಂಕುಶ ತೃಪ್ತಿ ಅವ್ರಿಗೆ. ಯಾವುದೇ ಅಂದರೆ ಆನಂದವಾಗಿ ಸಂತೋಷವಾಗಿ ಅವ್ರು ಏನು ಮಾಡಿದ್ರು, ಮನೆಗೆ ಹೊರಟು ಹೋದ್ರಂತ. ಹಿಂಗಿದು ದೃಷ್ಟಾಂತ.
ಅದಕ್ಕಂತಾರ ತನ್ನೊಳಿಲ್ಲದ ಬಗೆಯನು. ಅಂದರೆ ತನ್ನಲ್ಲಿ ನಾನು ದಶಮನನ್ನುವಂಥ ಈ ಭಾವನೆ ಎನ್ನುವಂಥದ್ದನ್ನು ಬಿಟ್ಟು, ನಾನು ಹತ್ತನೇದವನು ಅನ್ನುವಂಥ ಈ ಭಾವನೆಯನ್ನು ಬಿಟ್ಟು ಅವ ಏನು ಮಾಡಿದ? ತಾನೇ ಕಲ್ಪಿಸಿ ಅಂತಂದ್ರೇನು? ಇಲ್ಲಿ ಹತ್ತನೇದವನು ಇಲ್ಲ ಅಂತ ಹೇಳಿ, ಅದಕ್ಕೆ ಇಲ್ಲಿ ಅಸತ್ವ ಪಾದಕ. ಹಂಗೆ ಬ್ರಹ್ಮ ಅನ್ನುವಂಥದ್ದು ಇಲ್ಲ. ಯಾಕೆ ಇದ್ರೆ ತೋರ್ಬೇಕಾಗಿತ್ತು. ಇಲ್ಲ ಅನ್ನೋದು ಅಸತ್ವ ಪಾದಕಾವರಣ, ತೋರುವುದಿಲ್ಲ ಅನ್ನುವಂಥದ್ದು ಆಭಾನ ಪಾದಕಾವರಣ. ಆಮೇಲೆ ವಿಕ್ಷೇಪ ಅಂತಂದ್ರೆ ಸಂಸಾರದೊಳಗೆ, ಯಾಕೆ ಪರಮಾತ್ಮನ ಅಸ್ತಿತ್ವದ ಬಗ್ಗೆ ಅವನಿಗೆ ಗುರುತಿಲ್ಲ, ಅವನಿಗೆ ಪರಮಾತ್ಮದಂತ ಅವನಿಗೆ ನಂಬಿಕೆ ಇಲ್ಲ. ಸಂಸಾರದ ಅನೇಕ ವಿಷಯಗಳಲ್ಲಿ ಮೋಹಿತನಾಗಿ ಅವನು ದುಃಖಿ ಆಗ್ತಾ ಇದ್ದಾನೆ. ಅಯ್ಯೋ, ನಾನು ಸಂಸಾರದೊಳಗೆ ಹುಟ್ಟಿ ಬಂದೆ, ಎಷ್ಟು ದುಃಖ ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿ ಜನ್ಮ ಮರಣಕ್ಕೆ ಒಳಗಾಗಿ ಅವನು ಅನೇಕ ಬಾಧೆ ಪಡ್ತಾ ಇದ್ದಾನೆ. ಯಾವಾಗ ಆಪ್ತ ಪುರುಷ ಅಂದ್ರೆ ಯಾರಿಲ್ಲಿ? ಸದ್ಗುರು ಬಂದು ಏನ್ ಮಾಡ್ತಾನಪ್ಪ ಅಂತಂದ್ರೆ, ನೋಡಪ್ಪ ಒಬ್ಬ ಪರಮಾತ್ಮ ಅದಾನ. ಅಂದ್ರೆ ಇಲ್ಲಿ ಮಹಾವಾಕ್ಯಗಳು ಅಂತೇನು, ಅವಾಂತರ ವಾಕ್ಯಗಳು ಮತ್ತು ಮಹಾವಾಕ್ಯಗಳು ಅಂತದಾವ. ಪರಮಾತ್ಮನ ಸ್ವರೂಪ ಇದ್ದಕ್ಕಿದ್ದಂಗೆ ಬೋಧ ಮಾಡುವಂಥವುಗಳು. ಅಂದ್ರೆ ಪರಮಾತ್ಮ ಒಬ್ಬ ಅದಾನ ಅಂತಂದಾಗದು ಪರೋಕ್ಷ ಜ್ಞಾನ. ಆ ಪರಮಾತ್ಮನಿ ನೀನದಿ ಅಂದಾಗ ಅದು ಅಪರೋಕ್ಷ ಜ್ಞಾನ. ಅದರಿಂದ ಅಸತ್ವ ಪಾದಕಾವರಣ, ಆಭಾನ ಪಾದಕಾವರಣ ಎರಡು ಆವರಣಗಳು ನಿವೃತ್ತಿಯಾಗಿಬಿಡ್ತಾವೆ. ತತ್ವಮಸಿ ಮಹಾವಾಕ್ಯದಿಂದ ಆವರಣ ನಿವೃತ್ತಿಯಾದಾಗ ಅಲ್ಲಿ ವಿಕ್ಷೇಪ ಹೋಗ್ತದೆ. ಈಗ ಅಲ್ಲಿ ಶೋಕ ನಿವೃತ್ತಿ ಆಗಿಬಿಡ್ತದೆ, ಅವನಿಗೆ ಬಂದಿರತಕ್ಕಂಥ ದುಃಖ ನಿವೃತ್ತಿಯಾಗಿ ಹೋಗಿಬಿಡ್ತದೆ. ಅದಕ್ಕೆ ತನ್ನ ನುಳಿದು ತಾನೇ ಸೋಕಿಸಿ ತನ್ನ ತಾನರಿದು ತಾನುಳಿವ ದಶಮನಂತೆ. ನೋಡಿ, ಇಲ್ಲಿ ಯಾವಾಗ ಅಲ್ಲಿ ಗುರು ಬಂದು ಉಪದೇಶ ಮಾಡಿದ ಬಳಿಕ ನಾನು ಪರಮಾತ್ಮನೇ ಇದ್ದೇನೆ ಅನ್ನುವಂಥ ಯಥಾರ್ಥ ಜ್ಞಾನೋದಯ ಅನ್ನುವಂಥದ್ದಾಯಿತು ಅಂತಂದ್ರೆ, ಅವಾಗ ಕೇವಲ ಪರತತ್ವವೇ ನಾನು ಅನ್ನುವಂಥ ಜ್ಞಾನ ಮಾಡಿಕೊಂಡು ಸುಖಿ ಆಗ್ತಾ ಇದ್ದಾನೆ ಅಂತ. ನಿನ್ನೊಳು ತೋರ್ಪುದೆಲ್ಲವೂ ಮಿಥ್ಯೆ ಅಂತ ಹೇಳ್ತಾರೆ. ಅಂದರೆ ಪ್ರತ್ಯೇಗಾತ್ಮನಾಗಿರ್ತಕ್ಕಂಥ ನಿನ್ನೊಳಗ ಇದೇನು ಚಿದ್ಭ್ರಮೆ ಎನ್ನುವಂಥದ್ದೇನು ತೋರಿದಲ್ಲ, ಅನಿರ್ವಚನೀಯವಾಗಿರ್ತಕ್ಕಂಥ ಈ ಪ್ರಪಂಚ ಎನ್ನುವಂಥ ತೋರಿದಲ್ಲ, ಇದು ಮಿಥ್ಯೆ. ಅಂದ್ರೆ ಏನಿದು? ಕಾಲ್ಪನಿಕವಾಗಿರ್ತಕ್ಕಂಥದ್ದು ಅಂತ. ಅಂದ್ರೆ ಇಲ್ಲಿ ಆ ಒಂದು ದಶಮನ ದೃಷ್ಟಾಂತದ ಮೂಲಕವಾಗಿ ನಮಗ ನೀನೇ ಪರಮಾತ್ಮದಿ ಎನ್ನುವಂಥ ಒಂದು ವಿಚಾರವನ್ನು ಬೋಧ ಮಾಡಿದಾಗ, ಎಲ್ಲವನ್ನ ತಿಳಿತಿರ್ಲಿಕ್ಕಾಗಿ ಯಾವುದು ಉಳಿತದಲ್ಲ ಆ ಉಳಿಯುವುದೇ ತನ್ನ ಸ್ವರೂಪ. ತಾನು ಕೇವಲ ಸ್ವಯಂ ಪ್ರಕಾಶನಾಗಿರುವುದರಿಂದ ತನಗಿಂತಲೂ ಭಿನ್ನವಾಗಿರತಕ್ಕಂಥ ಈ ನಾಮರೂಪ ಜಗತ್ತನ್ನುವಂತಹದ್ದು ಇದು ಕಲ್ಪಿತವಾಗಿರುವುದರಿಂದ ಇದು ಮಿಥ್ಯಾ ಅಂತ ಹೇಳಿಸಿಕೊಳ್ತದೆ. ಅದಕ್ಕೆ ಅದ್ವೈತಕ್ಕೆ ಯಾವುದೇ ಹಾನಿ ಎನ್ನುವಂತಹದ್ದಿಲ್ಲ, ಅದ್ವೈತಕ್ಕೆ ಯಾವುದೇ ಹಾನಿ ಇಲ್ಲ ಅಂತ ಹೇಳಿ ಸಮಾಧಾನ ಮಾಡಿಕೊಂಡು ಬಂದರು. ಇನ್ನು ಮುಂದೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಅಲ್ಲ, ಚಿದ್ಭ್ರಮ ಮೂಲಕವಾಗಿ ತೋರಿರ್ತಕ್ಕಂಥ ಈ ಜೀವನ ವ್ಯವಹಾರ ಅನ್ನುವಂಥದ್ದೇನಾದ ಇದೆಲ್ಲ ಮಿಥ್ಯಾ ಅಂತ ಆದ ಬಳಿಕ, ಇದೆಲ್ಲ ನೀವು ಸುಳ್ಳು ಅಂತ ನೀವು ಹೇಳಿ ಕತ್ತಿದ್ದೀರಿ, ಸುಳ್ಳು ಅಂತ ಆದ ಬಳಿಕ ಇದೆಲ್ಲ ಸುಳ್ಳಾಗಿ ಹೋಗಬೇಕು. ಮತ್ತೆ ಪುನಃ ನಿಮಗೇನಾಯ್ತು? ಶೂನ್ಯವಾದವನ್ನೇ ಒಪ್ಕೊಂಡಂಗಾಯ್ತು. ಈ ಬಂಧ, ಈ ಮೋಕ್ಷ ಇವೆಲ್ಲ ಜೀವನದಲ್ಲಿ ಏನು ತೋರ್ಲಿಕ್ಕತ್ತಾವಲ್ಲ, ನಮಗೇನು ಚಿದ್ಭ್ರಮ ಆಗೈತಲ್ಲ, ಇದೆಲ್ಲ ಸುಳ್ಳು, ಇದೆಲ್ಲ ಮಿಥ್ಯಾ ಅಂತಂದ ಬಳಿಕ ಮತ್ತೆ ನೀವು ಶೂನ್ಯವಾದವನ್ನೇ ಒಪ್ಕೊಂಡಂಗಾಯ್ತಲ್ಲ ಅಂತ ಇಲ್ಲಿ ಆಕ್ಷೇಪವನ್ನ ಮಾಡಿದ್ರೆ, ಇಲ್ಲಿ ಆ ದಶಮನ ವ್ಯವಹಾರ ಅನ್ನುವಂಥದ್ದು ಅಲ್ಲಿ ಮಿಥ್ಯಾ ಆದ್ರೂ ಕೂಡ ಆ ದಶಮಿ ಪುರುಷ ಏನದನಲ್ಲ ಅವ ಮಿಥ್ಯಾ ಅಕ್ಕನೇನು. ಈಗ ಹತ್ತನೇದವ ಇಲ್ಲ ಅಂದಾಗ ದುಃಖ ಆಯ್ತು. ಯಾವಾಗ ತನ್ನನ್ನು ಅರ್ಥಕೊಂಡ ನಾ ದಶಮೋಸ್ಮಿ ಅನ್ನುವಂಥ ಜ್ಞಾನೋದಯ ಆಯ್ತು ಅವನಿಗೆ. ಆ ವ್ಯವಹಾರಗಳೆಲ್ಲ ಮಿಥ್ಯಾ ಆದ್ರೂ ಕೂಡ ಆ ಪುರುಷ, ನಾಮಿ ಪುರುಷ ಏನದಾನಲ್ಲ ಅವ ಮಿಥ್ಯಾ ಅಕ್ಕನೇನವ ಇಲ್ಲ, ಅವ ಮಾತ್ರ ಅದಾನಲ್ಲ. ಹಾಗೆ ಇಲ್ಲಿ ಈ ಚಿದ್ಭ್ರಮ ಮೂಲಕವಾಗಿ ತೋರಿತಕ್ಕಂಥ ಎಲ್ಲ ವ್ಯವಹಾರಗಳು ಇವೆಲ್ಲ ಮಿಥ್ಯಾ ಆದ್ರೂ ಕೂಡ ನಾವು ಅನುಭವದಿಂದ ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ಸಾಕ್ಷಿ ಪ್ರತ್ಯೇಗಾತ್ಮ ಮಾತ್ರ, ಅವನು ಮಾತ್ರ ಯಾವಾಗಲೂ ಸತ್ಯವಾಗಿ ಅದಾನ ಅಂತ. ಅವನು ಸದ್ರೂಪನಾಗಿ ಚಿದ್ರೂಪನಾಗಿ ಸದಾ ಇರುವಂತವನಾಗಿದ್ದಾನ. ಆದ್ದರಿಂದ ಇಲ್ಲಿ ಶೂನ್ಯವಾದ ಪತ್ತಿ ಎನ್ನುವಂತಹದ್ದು
ಬರೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಅದರಿಂದ ಸತ್ಯ, ನೀನದರಿಂದ ಸ್ವಯಂ ಜ್ಯೋತಿ, ಅದರಿಂದ ನಿತ್ಯ ಅಪರೋಕ್ಷನು, ಅದರಿಂದ ಅರಿಯನು ನಾನಾರು ಸೋಹಮೆನಿಪ್ಪುದಿದು ನಿನ್ನೋಳ್ ಔಪಚಾರಿಕ ವೈಸೇ. ಅಂದರೆ ಅದರಿಂದ ಅಂತಂದ್ರೇನು, ಇಲ್ಲಿ ಭಾವನಾ ಮೂಲಕವಾಗಿ ಯಾವೊಂದು ಚಿದ್ಬ್ರಹ್ಮೆ ಅನ್ನುವಂಥದ್ದೇನು ನಡೆದಿತ್ತಲ್ಲ, ಆ ವ್ಯವಹಾರ ಅನ್ನುವಂಥದ್ದು ಅದು ಸುಳ್ಳಾಗಿರುವುದರಿಂದ, ಮಿಥ್ಯೆಯಾಗಿರುವುದರಿಂದ ಸತ್ಯ. ಸತ್ಯ ಅಂದ್ರೇನು, ಈ ಕಲ್ಪಿತ ಯಾವ ಪುರುಷನ ಒಂದು ವ್ಯವಹಾರ ಅನ್ನುವಂಥದ್ದೇನಲ್ಲ, ಅದಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥ ತಾನು ಅಂದ್ರೆ ಯಾರು, ಪ್ರತ್ಯೇಗಾತ್ಮ ಹೇಗದನವನು ಸದ್ರೂಪದಾನ ಅಂತ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಶ್ರುತಿ ಏನು ಹೇಳ್ತದೆ, ಮೂರೂ ಕಾಲದಲ್ಲಿ ಯಾವುದು ಅಬಾಧಿತವಾಗಿದೆಯೋ ಅದು ಸತ್ಯ ಅಂತ ಹೇಳಿಸ್ಕೊಳ್ತದೆ. ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವ್ಯಭಿಚರತಿ ತತ್ ಸತ್ಯಂ ಅಂತ ಹೇಳಿದರು. ಭಾಷ್ಯದಲ್ಲಿ ಆಚಾರ್ಯ ಬರ್ಕೊಂಡು ಬರ್ತಾ ಇದ್ದಾರೆ. ಆ ಸತ್ಯಂ ಜ್ಞಾನಂ ಅನಂತಂ ಅನ್ನುವಂತಹ ಶ್ರುತಿಗೆ ಆಚಾರ್ಯರ ಅರ್ಥ ಏನು ಬರೆದ್ರು ಅಂತಂದ್ರೆ, ಯಾವ ವಸ್ತು ಯಾವ ರೂಪದಿಂದ ನಿಶ್ಚಯಿಸಲ್ಪಟ್ಟದೋ ಅದು ತನ್ನ ರೂಪವನ್ನು ಬದಲಾಯಿಸಲಿಲ್ಲ ಅಂತಂದ್ರೆ, ಅಲ್ಲಿ ಯಾವುದೇ ಒಂದು ಬದಲಾವಣೆ ಆಗಲಿಲ್ಲ ಅಂತಂದ್ರೆ ಅದಕ್ಕೆ ನಾವು ಸತ್ಯ ಅಂತ ಕರಿಬೇಕು. ಹಂಗೆ ಸದ್ರೂಪವಾಗಿರ್ತಕ್ಕಂಥದ್ದು ಯಾವುದು, ಆ ಬ್ರಹ್ಮ ವಸ್ತು ಅನ್ನುವಂಥದ್ದು. ನೀನದರಿಂದ ಸ್ವಯಂ ಜ್ಯೋತಿ ಅಂದ್ರೆ ಇಲ್ಲಿ ಆತ್ಮ ಹೇಗಿದ್ದಾನೆ, ಸ್ವಯಂ ಪ್ರಕಾಶನಾಗಿದ್ದಾನೆ. ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಬೋದ್ಧಾರಃ ಸಾಕ್ಷಿ ಅಂತ ಕರೀತಾ ಇದ್ದಾರೆ. ಅಲುಪ್ತ ಪ್ರಕಾಶತ್ವಂ ಸ್ವಯಂ ಪ್ರಕಾಶತ್ವಂ ಅಂತ ಕರೀತಾ ಇದ್ದಾರೆ. ಇಲ್ಲಿ ಆತ್ಮ ಸ್ವಯಂ ಪ್ರಕಾಶನೂ ಅದಾನ, ಸಾಕ್ಷಿ ರೂಪನೂ ಅದಾನ ಅಂತ. ಅಂದ್ರೆ ಯಾವುದರ ಪ್ರಕಾಶವನ್ನ ಪಡ್ಕೊಳ್ಳಾರೆ ಸ್ವತಃ ಅರಿತಾ ಇದ್ದಾನೆ. ತನ್ನ ಪ್ರಕಾಶ, ಅವನು ಸ್ವಯಂ ಪ್ರಕಾಶ, ಎಲ್ಲವನ್ನ ಬೆಳಗತಕ್ಕಂಥವನಾಗಿದ್ದಾನೆ ಅಂತ. ಆದ್ದರಿಂದ ಇದು ನಮ್ಮ ಅನುಭವದಲ್ಲಿ ಏನದ ಅಂತಂದ್ರೆ, ನಾವು ವಿಚಾರ ಮಾಡಿ ನೋಡಿದ್ರೆ ಈ ಯಾವ ಪ್ರಪಂಚ ಅನ್ನುವಂಥದ್ದು, ಈ ಜೀವನ ಒಂದು ವ್ಯವಹಾರ ಅನ್ನುವಂಥದ್ದು ಇದು ನಡಿಬೇಕಾಗಿತ್ತು ಅಂತಂದ್ರೆ, ಇಲ್ಲಿ ಕಲ್ಪಿತ ಪುರುಷನಲ್ಲಿ ಏನು ವ್ಯವಹಾರ ನಡೆದದಲ್ಲ, ಇಲ್ಲಿ ಸತ್ಯಭ್ರಾಂತಿ ಅಂತ ಹೇಳಿದ್ರಲ್ಲ, ಇಲ್ಲಿ ಚಿದ್ಭ್ರಮೆ ಅಂತ ಹೇಳಿದ್ರಲ್ಲ, ಈ ಚಿದ್ಭ್ರಮೆಯ ಮೂಲಕವಾಗಿ ನಡೆಯುವಂತ ಯಾವ ವ್ಯವಹಾರ ಅನ್ನುವಂಥದ್ದು ಇದಕ್ಕೆ ಅಧಿಷ್ಠಾನ ಯಾರು ಅಂತಂದ್ರೆ ತಾನೇ ಆಗಿದ್ದಾನೆ ಅಂತ. ಇಲ್ಲಿ ಅಜ್ಞಾನ, ಈ ಅಜ್ಞಾನ ಆದ ಬಳಿಕ ಇವನಿಗೆ ವಿಚಾರ ಬರ್ತದೆ, ನಾನು ಯಾರಿರಬಹುದು. ಯಾಕೆ ಸಂಸಾರ ಬಂಧನಕ್ಕೊಳಗಾಗಿ ಜೀವನಲ್ಲಿ ಅನಂತ ಜನ್ಮದ ಒಂದು ಪುಣ್ಯ, ಒಂದೇನ ನಿಷ್ಕಾಮ ಪುಣ್ಯ ಅವನಿಗೆ ಪರಿಪಾಕವಾಗಿ ಅವನಲ್ಲಿ ವಿವೇಕುದಯ ಆಗ್ತದೆ. ಬಳಿಕ ಭವದೊಳು ಸುಕೃತವನೇಕ ಫಲಿಸಲು ಪುರುಷಂಗವುದು ವಿವೇಕ. ಅವನಲ್ಲಿ ವಿವೇಕುದಯ ಆಗ್ತೈತಿ. ಹೌದು, ನಾನು ಯಾರು, ಈ ಸಂಸಾರ ನಾನು ಹುಟ್ಟಿ ಬಂದಿದ್ದೀನಲ್ಲ, ನಾನು ನಿಜವಾಗಿ ಯಾರಾಗಿದ್ದೀನಿ, ಏನು ಈ ದೇಹ ನಾನು, ಇಂದ್ರಿಯಗಳ ನಾನು, ಇದರೊಳಗೆ ನಾನು ನಾನು ಅಂತ ಇದ್ದೀನಿ, ನನ್ನ ನಿಜವಾದ ಸ್ವರೂಪ ಯಾವುದು ಅನ್ನುವಂಥ ಒಂದು ವಿಚಾರ ಬರ್ತದೆ. ಅದಕ್ಕೆ ಅದರಿಂದ ನಿತ್ಯ ಅಪರೋಕ್ಷನು, ಅದರಿಂದ ಅರಿಯನು ನಾನಾರು ಸೋಹಮೆನಿಪ್ಪುದಿದು ನಿನ್ನೋಳು ಔಪಚಾರಿಕ ವಯಸ್ಸೇ ಅಂತ ಹೇಳ್ತಾರೆ. ಅಂದ್ರೆ ನಾನು ಯಾರಿದ್ದೇನೆ ಅನ್ನುವಂಥ ಒಂದು ವಿವೇಕ ಅವನಲ್ಲಿ ಉದಯ ಆಗ್ತದೆ. ವಿವೇಕ ಉದಯ ಆದಾಗ ಅವನು ಗುರುಗಳಿಂದ ಶಾಸ್ತ್ರದಿಂದ ಏನು ತಿಳ್ಕೊಳ್ತಾ ಇದ್ದಾನ, ನಾನು ನಿತ್ಯ ಅಪರೋಕ್ಷನೇ ಇದ್ದೀನಿ, ನಾನು ಚೈತನ್ಯ ಸ್ವರೂಪನೇ ಇದ್ದೀನಿ, ನಾನು ಸದ್ರೂಪನೇ ಇದ್ದೀನಿ ಅನ್ನುವಂಥ ಈ ಒಂದು ಜ್ಞಾನೋದಯ ಅನ್ನುವಂಥದ್ದು ಏನು ಉಂಟಾಗ್ತದಲ್ಲ, ಈ ಜ್ಞಾನೋದಯದಿಂದ ಅವನಿಗೆ ನಿತ್ಯ ಸುಖ ಅನ್ನುವಂಥದ್ದಾಗ್ತದೆ. ಅಂದೇ ಇಲ್ಲಿ ಆ ಚಿದ್ಭ್ರಮೆ ಅನ್ನುವಂಥದ್ದು ಅದು ಅಜ್ಞಾನ. ಇಲ್ಲಿ ಜೀವನ ವ್ಯವಹಾರ ನೋಡಿ, ಇಲ್ಲಿ ವಿವೇಕದ ಮೂಲಕವಾಗಿ ತನ್ನನ್ನು ತಾನು ಅರಿತುಕೊಳ್ತಾ ಇದ್ದಾನಲ್ಲ, ಇದು ನಿನ್ನೊಳು ಔಪಚಾರಿಕ ವಯಸ್ಸೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥ ತನ್ನಲ್ಲಿ ಈ ವ್ಯವಹಾರ ಅನ್ನುವಂಥದ್ದು ಇದು ಉಪಚಾರ ಮಾತ್ರವಾಗಿದೆ ಅಂಥೇಳಿ ಹೇಳ್ಕೊಂಡು ಬಂದರು. ಈಗ ಅದಕ್ಕೊಂದು ಅಪನ ದೃಷ್ಟಾಂತ ಕೊಡ್ತಾರೆ. ಈಗ ಒಬ್ಬ ಸಾಹುಕಾರ ಏನು ಮಾಡಿದ, ಅನ್ನದಾನ ಮಾಡಬೇಕು ಅಂಥೇಳಿ ಎಷ್ಟೋ ಬಡವರಿಗೆ ಬಗ್ಗರಿಗೆ ಅನ್ನದಾನ ಮಾಡ್ಲಿಕ್ಕತ್ತಿದ. ಮಾಡುವಾಗ ಏನಂತಾನ, ನಾನು ಭಾಳ ಬಡವದೀನಿ, ಏನೋ ನನ್ನ ಆತಿಥ್ಯವನ್ನು ನೀವು ಸ್ವೀಕಾರ ಮಾಡ್ರಿ, ಈಗೆಲ್ಲ ಪ್ರಸಾದ ಸ್ವೀಕಾರ ಮಾಡ್ರಿ ಅಂತ ಅವ ಕೇಳ್ಕೊಳ್ತಾ ಇದ್ದಾನ. ಅಂದ್ರೆ ಅಲ್ಲಿ ನಾನು ಬಡವದೀನಿ ಅನ್ನುವಂಥದ್ದು ಉಪಚಾರ ಹೋದಿಲ್ರಿ,
ಯಾಕಂದ್ರೆ ಅವ ಧನಿಕ ಆಗಿದ್ರನೇ ಅನ್ನ ದಾಸು ಮಾಡಕ್ ಬರ್ತೈತೆ ಅವ, ಹೌದಿಲ್ಲ? ಅವ ಧನಿಕನಾಗಿದ್ರನೇ ಅನ್ನದಾಸು ಮಾಡಕ್ ಬರ್ತೈತೆ. ಅದು ನಾ ಬಡವ ಅದೀನಿ ಅನ್ನುವಂತಹದ್ದು ಹೆಂಗದು ಉಪಚಾರ ಮಾತ್ರವಾಗಿದೆಯೋ ಹಾಗೆ ಅಂತ. ಹಾಗೆ ಇಲ್ಲಿ ಯಾವ ಜೀವನು ಇಲ್ಲಿ ಸದ್ರೂಪನಾಗಿದ್ದು ನನ್ನನ್ನು ನಾನು ತಿಳಿಯುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇದು ಮರವೇ, ಈ ಅಜ್ಞಾನ ಅನ್ನುವಂಥದ್ದು. ಅಂದರೆ ತಾನು ಸ್ವಯಂ ಪ್ರಕಾಶನಾಗಿದ್ದುಕೊಂಡು ನಾನು ಯಾರದೀನಿ ಅನ್ನುವಂಥ ಈ ಒಂದು ವಿಚಾರ ಅನ್ನುವಂಥದ್ದು ಅವನಲ್ಲಿ ಒಂದು ವಿಚಾರ ಮೂಡ್ತದಲ್ಲ, ಇದು ಕೂಡ ಇಲ್ಲಿ ಉಪಚಾರ ಮಾತ್ರವಾಗಿದೆ ಎನ್ನುವಂಥ ಮಾತನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ತತ್ವಮಸಿ ಮೊದಲಾಗಿರ್ತಕ್ಕಂಥ ಮಹಾವಾಕ್ಯಗಳು ಜೀವನನ್ನು ಕುರಿತು, ನೋಡಪ್ಪ ನೀನು ಕೇವಲ ಪರಮಾತ್ಮ ಸ್ವರೂಪನ ಅದಿ, ನಿನಗೆ ಅಜ್ಞಾನ ಮೂಲಕವಾಗಿ ಏನಾಗ್ಯದ ಅಂತಂದರೆ ಈ ಜನ ಮರಣ ಸಂಸಾರ ಅನ್ನುವಂಥ ನಿನಗೆ ಪ್ರಾಪ್ತ ಆಗೈತಿ. ನಿನ್ನನ್ನು ನೀ ವಿಚಾರ ಮಾಡಿ ತಿಳ್ಕೊಂಡಿ ಅಂತಂದ್ರೆ ನೀನು ಕೇವಲ ಪ್ರತ್ಯೇಕಾತ್ಮ ಸ್ವರೂಪನೆಯದಿ, ಪರಮಾತ್ಮ ಸ್ವರೂಪನೆಯದಿ ಅಂಥೇಳಿ ಇಲ್ಲಿ ನಮಗೆ ಅಭೇದ ಜ್ಞಾನವನ್ನು ಮಾಡಿಕೊಡ್ತದೆ. ನೋಡಿ, ಇವು ಎರಡೂ ವ್ಯವಹಾರಗಳು, ಒಂದು ಅಜ್ಞಾನ ಮತ್ತು ಒಂದು ಜ್ಞಾನ. ಇಲ್ಲಿ ಅಜ್ಞಾನ ಚಿದ್ಭ್ರಮೆ ಅಂತ ದೇಹಾದಿಗಳಲ್ಲಿ ನಾನು ಅನ್ನುವಂಥ ಒಂದು ಭಾವನಾ ಬಂದದಲ್ಲ, ಇದು ಈ ಜೀವನ ವ್ಯವಹಾರ. ಮತ್ತು ಆಮೇಲೆ ನಾನು ಪರಮಾತ್ಮನಿದ್ದೇನೆ, ನಾನು ಪ್ರತ್ಯೇಕಾತ್ಮ ಸ್ವರೂಪನಿದ್ದೇನೆ ಅಂತೇಳಿ ಗುರುಶಾಸ್ತ್ರದಿಂದ ಏನು ಅರಿತುಕೊಳ್ತಾ ಇದ್ದಾನಲ್ಲ, ಇದು ಜ್ಞಾನ. ಈ ಜ್ಞಾನ ಅಜ್ಞಾನಗಳು ಅಧಿಷ್ಠಾನವಾಗಿರ್ತಕ್ಕಂಥ ಆತ್ಮನಲ್ಲಿ ತೋರ್ತಾ ಇದ್ದಾವೆ. ಅದಕ್ಕೆ ಇಲ್ಲಿ ಆತ್ಮ ಸದ್ರೂಪ ಚಿದ್ರೂಪ ಅದಾನ, ಅವು ನಿತ್ಯ ಅಪರೋಕ್ಷನೇ ಅದಾನ. ಅದಕ್ಕೆ ಇಂಥ ಒಂದು ವ್ಯವಹಾರ ಅನ್ನುವಂಥದ್ದು ಈ ಪ್ರಕಾರವಾಗಿ ಔಪಚಾರಿಕವಾಗಿ ಆತ್ಮಲ್ಲಿ ತೋರ್ತದಂತ ಹೇಳಿ ಹೀಗೆ ವಿಚಾರವನ್ನು ಹೇಳಿದ ಬಳಿಕ, ಹಾಗಾದರೆ ಈ ಅರಿವೆ ಮರವೆಗಳಿಗೆ ಅಧಿಷ್ಠಾನನಾಗಿರ್ತಕ್ಕಂಥ ಆತ್ಮನಲ್ಲಿ ಈ ಒಂದು ವ್ಯವಹಾರ ಅನ್ನುವಂಥದ್ದು ಇದು ಯಾಕೆ ತೋರ್ತು? ಜೀವನಲ್ಲಿ ಈ ವ್ಯವಹಾರ ಅನ್ನುವಂಥದ್ದು, ಈ ಚಿದ್ಭ್ರಮೆ ಅನ್ನುವಂಥದ್ದು ಏನು ಕಾರಣದಿಂದ ತೋರ್ತು ಅಂಥೇಳಿ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಯಾವುದೊಂದು ನಿಮಿತ್ತ ಅನ್ನುವಂಥದ್ದು ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ತನುವಿನೋಳ್ ವಿಷಯವನು ಅನುಭವಿಸುವನು ಆನಾರೆಂಬುದ ಅನಿಮಿತ್ಯವ ನಿನ್ನ ಭ್ರಮೆಯಿಂದೆ ಜನಿಸಿ ಆತ್ಮವಿಚಾರದಿಂದೆ ನಿನಗೆ ಕೇಳ್ ಘನತರ ಪದ ಒಳವಟ್ಟುದು. ತನುವಿನೋಳ್ ಅಂದರೆ ಈ ಒಂದು ಶರೀರದಲ್ಲಿ ಅಂತ. ಈ ಒಂದು ಶರೀರದೊಳಗೆ ವಿಷಯವನು ಅನುಭವಿಸನು ಆರಾನೆಂಬುದು. ಈ ಶಬ್ದಾದಿ ವಿಷಯಗಳನ್ನು ನಾವೇನು ಅನುಭೋಗ ಮಾಡ್ತಾ ಇದ್ದೇವಲ್ಲ ಈ ಶರೀರದೊಳಗೆ, ಈ ಒಂದು ವಿಷಯಗಳನ್ನ ಅನುಭವ ಮಾಡ್ತಕ್ಕಂಥವನು ಆರು, ನಾನು ಯಾರಿದ್ದೀನಿ, ಈ ಒಂದು ವಿಚಾರ ಬರ್ತದೆ. ಈಗ ನಾವು ಶರೀರದೊಳಗೆ ಅನೇಕ ಪ್ರಾಪಂಚಿಕ ವಿಷಯಗಳನ್ನ ಅನುಭೋಗ ಮಾಡ್ತಾ ಇದ್ದೇವಲ್ಲ, ಇಲ್ಲಿ ಅನುಭೋಗ ಮಾಡ್ತಕ್ಕಂಥದ್ದು ಏನು ಈ ದೇಹವೋ, ಏನು ಇಂದ್ರಿಯಗಳೋ ಅಥವಾ ಮನಸ್ಸೋ, ಯಾವುದು ಇದರಲ್ಲಿ ಪ್ರಪಂಚಿಕ ವಿಷಯ ಅನುಭವ ಮಾಡ್ತಕ್ಕಂಥವ್ರು ಯಾರು ಅಂತ ಈ ಪ್ರಕಾರವಾಗಿ ನಾವು ವಿಚಾರ ಮಾಡಿದ್ದಾದರೆ ಈ ವಿಚಾರ ನಮಗೆ ಉತ್ಪತ್ತಿ ಆಗ್ತದೆ. ಅನಾತ್ಮವಾಗಿರ್ತಕ್ಕಂಥ ಈ ದೇಹಾದಿಗಳಲ್ಲಿ ಯಾವ ಒಂದು ತಾನಿದ್ದೀನಿ ಎನ್ನುವಂಥ ಈ ಚಿದ್ಭ್ರಮೆಯ ಮೂಲಕವಾಗಿ ಇದು ನಮಗೆ ಉತ್ಪತ್ತಿ ಆಗ್ತದೆ. ಅಂದರೆ ಈ ಚಿದ್ಭ್ರಮೆ ಎನ್ನುವಂಥದ್ದು ತನ್ನೊಳಗೆ ಹೆಂಗಾಯಿತು, ಯಾವ ಪ್ರಕಾರವಾಗಿ ಆಯಿತು ಅಂತಂದ್ರೆ ಅಲ್ಲಿ ಯಾವುದೊಂದು ನಿಮಿತ್ತ ಅನ್ನುವಂಥದ್ದಿಲ್ಲ ಅಂತ ಹೇಳ್ತಾರೆ. ಯಾವುದೊಂದು ನಿಮಿತ್ತ ಇಲ್ಲದೆ ಈ ಚಿದ್ಭ್ರಮೆ ವ್ಯವಹಾರ ಅನ್ನುವಂಥದ್ದು ಅವನಲ್ಲಿ ತೋರ್ತಾ ಇದೆ. ನಾವು ವಿಚಾರ ಮಾಡಿ ನೋಡಿದರೆ ಆ ಒಂದು ಅಖಂಡವಾಗಿರ್ತಕ್ಕಂಥ ನಮ್ಮ ಸ್ವರೂಪ ಅನ್ನುವಂಥದ್ದು ಏನದಲ್ಲ, ಆ ಒಂದು ಸ್ವರೂಪದ ಒಂದು ಜ್ಞಾನ ಅನ್ನುವಂಥದ್ದಾಯಿತು ಅಂತಂದ್ರೆ ಆ ಸ್ವರೂಪದ ಒಂದು ಆ ಸ್ವರೂಪದ ಒಂದು ಅರುವನ್ನು ಅದೇ ಏನಾಗೈತಿ ಅಂತಂದ್ರೆ ಇಲ್ಲಿ ಉತ್ಪತ್ತಿಗೆ ಕಾರಣ ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ಈ ಚಿದ್ಭ್ರಮ ಅನ್ನುವಂಥದ್ದು ತನ್ನ ಸ್ವರೂಪದ ಅರಿವಿನ ಉತ್ಪತ್ತಿಗೆ ಇದು ಕಾರಣವಾಗಿರ್ತಕ್ಕಂಥದ್ದು ಅನ್ನುವಂಥ ವಿಚಾರವನ್ನು ಹೇಳಿದ. ಅಂದ್ರೆ ಇಲ್ಲಿ ಯಾವುದೇ ಒಂದು ನಿಮಿತ್ತ ಇಲ್ಲ ಅಂತ, ಯಾವುದೊಂದು ನಿಮಿತ್ತ ಇಲ್ಲದೆ ಇದು ಭ್ರಾಂತಿಯಿಂದ ಈ ಒಂದು ವ್ಯವಹಾರ ಅನ್ನುವಂಥದ್ದು ತೋರ್ಲಿಕ್ಕತ್ತದ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಿಕೊಂಡು ಬಂದರು. ಮತ್ತೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ಯಾವುದೊಂದು ನಿಮಿತ್ತ ಇಲ್ಲದೆ ಈ ಒಂದು ಚಿದ್ಭ್ರಮ ಅನ್ನುವಂಥದ್ದು ಇದು ತೋರಿಯದಂದ ಬಳಿಕ
ಇದು ಹೇಗಿದೆ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಚಿದ್ಬ್ರಹ್ಮ ಅನ್ನುವಂಥದ್ದು ಯಾವ ಪ್ರಕಾರ ಅದ, ಏನು ನಿಮಿತ್ತಲ್ಲೇ ತೋರಿದೆ ಅಂತ ಹೇಳಿದ್ರಿ, ಈ ಚಿದ್ಬ್ರಹ್ಮದ ಸ್ವರೂಪ ಅನ್ನುವಂಥದ್ದು ಇದು ಹೇಗಿದೆ, ಇದನ್ನ ತಿಳಿಸ್ರಿ ಅಂತಂದಾಗ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ತನುವೋ ಬುದ್ಧೀಂದ್ರಿಯ ನಿಚಯವೋ ಬಳಿಕಲ್ ಆ ಮನವೋ ಮೇಣರಿವ ಚಿದಾತ್ಮನೋ ವನಿತೆ ಕೇಳ್ ಕೋಹಮೆನಿಪ ಬಗೆವಿಡಿದು ನೀನ್ ಅನಿತು ಚಿದ್ಭ್ರಮೆಯೈಸೆ ನಿಜವಲ್ಲ. ನೋಡಿ, ಆ ಸತಿಗಳನ್ನು ಕುರಿತು ಹೇಳ್ತಾ ಇದ್ದಾರೆ. ತನುವೋ ಬುದ್ಧೀಂದ್ರಿಯ ನಿಚಯವೋ ಅಂದ್ರೆ ಈ ಶರೀರ ಅನ್ನುವಂಥದ್ದು. ಇಲ್ಲಿ ಕೋಹಂ ಅಂತಾರೆ. ಕೋಹಂ ಅಂದ್ರೆ ನಾನು ಯಾರು ಅಂತ. ಕೋಹಂ ಅಂದ್ರೆ ನಾನು ಯಾರು ಅನ್ನುವಂಥ ಈ ಭಾವನೆಯನ್ನು ಹಿಡ್ಕೊಂಡು ಈ ದೇಹಾದಿಗಳೆಲ್ಲ ನಮಗೆ ತೋರ್ತಾ ಇದ್ದಾವೆ. ಶರೀರದಲ್ಲಿ ನಾನಂತೀವಿ, ಇಂದ್ರಿಯಗಳಲ್ಲಿ ನಾನಂತ ಇದ್ದೀವಿ. ಅದಕ್ಕೆ ಇಲ್ಲಿ ಬುದ್ಧೀಂದ್ರಿಯ, ಬುದ್ಧಿ ಅಂದ್ರೆ ಜ್ಞಾನೇಂದ್ರಿಯಗಳು, ಅವುಗಳ ಸಮೂಹ. ಇಲ್ಲಿ ದಶೇಂದ್ರಿಯಗಳು ಬರ್ತಾ ಇದ್ದಾವೆ. ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು ಅಂತೇಳಿ ದಶೇಂದ್ರಿಯಗಳು ಬರ್ತಾ ಇದ್ದಾವೆ. ಈ ಇಂದ್ರಿಯಗಳಲ್ಲಿ ನಾನಂತೀವಿ, ಸ್ಥೂಲ ಶರೀರದಲ್ಲಿ ನಾನಂತೀವಿ. ಯಾಕಂದ್ರೆ ಅಜ್ಞಾನ ನಿಮಿತ್ತವಾಗಿ, ಅಜ್ಞಾನದಿಂದ ನಮ್ಮ ಸ್ವರೂಪೀಯ ಮರವೆಯಿಂದ ಮೂಲಕವಾಗಿ ಏನಾಗ್ತೈತಿ, ಇಲ್ಲಿ ನಮಗ ಇವುಗಳಲ್ಲಿ ಈ ಶರೀರಾದಿಗಳಲ್ಲಿ ತಾನು ಮತ್ತು ಇಂದ್ರಿಯಗಳಲ್ಲಿ ತಾನು, ಹಾಗೆ ಈ ಯಾವ ಮನಸ್ಸು, ಈ ಮನಸ್ಸನ್ನುವಂತಹದ್ದು ತಾನು, ಇವುಗಳನ್ನು ಇರತಕ್ಕಂಥ ಚಿದಾತ್ಮ ಅಂದ್ರೆ ಇಲ್ಲಿ ಜೀವ, ಇವುಗಳಲ್ಲಿ ತಾನು ಅಂಥೇಳಿ ಈ ಪ್ರಕಾರ ನಾವು ವಿಚಾರ ಮಾಡಿ ನೋಡುತ್ತಿರ್ಲಿಕ್ಕಾಗಿ ಇವು ಚಿದ್ಭ್ರಮೆ ಐಸೆ ಅಂತ ಹೇಳಿದು. ಅಂದ್ರೆ ಅವು ತಾನಲ್ಲ. ನಿಜವಾಗಿ ವಿಚಾರ ಮಾಡಿ ನೋಡಿದರೆ ದೇಹವೂ ತಾನಲ್ಲ, ಇಂದ್ರಿಯಾದಿಗಳು ತಾನಲ್ಲ, ಮನೋಬುದ್ಧಿಯಾದಿಗಳು ತಾನಲ್ಲ. ಯಾಕಂದ್ರೆ ಇವೆಲ್ಲ ಜಡ ಅದಾವ. ಜಡವಾಗಿರುವುದರಿಂದ ಇವು ತಾನಾಗುವುದಿಲ್ಲ. ಇವುಗಳಿಗೆ ಅಧಿಷ್ಠಾನವಾಗಿರತಕ್ಕಂಥ ಯಾವ ಒಂದು ಆತ್ಮವಸ್ತು ಅನ್ನುವಂಥದ್ದು ಏನದಲ್ಲ, ಅದು ಚೈತನ್ಯ ಸ್ವರೂಪ. ಅದು ಆ ಚೈತನ್ಯ ಸ್ವರೂಪನೇ ತಾನಾಗಿದ್ದಾನೆ. ಅದಕ್ಕಂದ್ರವರು ಅವುಗಳಲ್ಲಿ ತಾನು ಅನ್ನುವಂಥ ಬುದ್ಧಿಯನ್ನು ಮಾಡಿದಾನಲ್ಲ, ಅದು ಸತ್ಯವಾಗಿ ಅದು ತಾನು ಆಗ್ತಾನೇನು ಅಂತಂದ್ರೆ ಇವು ತಾನಾಗುವುದಿಲ್ಲ ಅಂತ ವಿಚಾರ ಮಾಡಿ ನೋಡಿದ್ರೆ, ನಾವು ಗುರುಶಾಸ್ತ್ರ ವಿಚಾರ ಮಾಡಿ ನೋಡಿದ್ರೆ, ದೇಹ ಮೊದಲುಗೊಂಡು ಅಹಂಕಾರದ ಪರ್ಯಂತರವಾಗಿರತಕ್ಕಂಥ ಈ ಎಲ್ಲ ಅನಾತ್ಮ ವರ್ಗಗಳೇನದಾವು ಅಂತಂದ್ರೆ ಇವು ಜಡವಾಗಿರುವುದರಿಂದ, ದೃಶ್ಯವಾಗಿರುವುದರಿಂದ, ಅನಾತ್ಮವಾಗಿರುವುದರಿಂದ, ಅನಿತ್ಯವಾಗಿರುವುದರಿಂದ ಇವು ಯಾವುವೂ ತಾನಾಗುವುದಿಲ್ಲ. ಇವುಗಳನ್ನು ಸಾಕ್ಷಿಯಾಗಿ ಅರಿತಕ್ಕಂಥ, ಇವುಗಳಿಗೆ ಭಿನ್ನವಾಗಿರ್ತಕ್ಕಂಥ ಆತ್ಮ ತಾನಾಗಿದ್ದಾನೆ ಅಂತ. ತಾನು ಕೇವಲ ಅರುಸ್ವರೂಪನೇ ಆಗಿದ್ದಾನೆ ಹೊರತು ಆತ್ಮನನ್ನ ಅರಿಯುವಂತ ಅರು ಮತ್ತೊಂದಿಲ್ಲ. ವಿಜ್ಞಾತಾರಮರೆ ಕೇನ ವಿಜಾನೀಯಾತ್, ಅರಿಯುವಂತ ಆತ್ಮನನ್ನ ಅರಿಯುವರು ಯಾರಾದರೂ ಅದಾರೇನು ಅಂತಂದ್ರೆ ಯಾರೂ ಇಲ್ಲ ಅಂತ. ಅದಕ್ಕೆ ಎಲ್ಲವನ್ನ ಇವನು ಅರಿತಾ ಇದ್ದಾನೆ, ತನ್ನನ್ನು ಅರಿತಕ್ಕಂಥವರು ಯಾರೂ ಇಲ್ಲ ಅಂತ. ಅದಕ್ಕೆ ಇಲ್ಲಿ ಒಂದು ದೃಷ್ಟಾಂತ ಹೇಳಿದ್ರು. ಈ ಹೆಂಗ ನಮಗ ಭ್ರಮ ಅನ್ನುವಂಥದ್ದಾಗೈತಿ ಅಂತಂದ್ರೆ, ಈ ಒಂದು ಬೆಳ್ಳಿ ಅನ್ನುವಂಥದ್ದು ಸ್ವ ಅಭಾವ ಅಧಿಕರಣ, ತನ್ನ ಅಭಾವದ ಅಧಿಕರಣದಲ್ಲಿ ಪ್ರತೀತಿಯಾಗುವಂತಹದ್ದು ಭ್ರಾಂತಿ ಅಂತ ನಾವು ಹೇಳಿದೀವಿ. ಈಗ ರಜತ ಅನ್ನುವಂತಹದ್ದು, ಆ ರಜತಕ್ಕೆ ಅಧಿಕರಣ ಯಾವುದು ಅಂತಂದ್ರೆ ಸಿಂಪಿ. ಆ ಸಿಂಪಿಯೊಳಗೆ ರಜತದ ಭ್ರಾಂತಿ ಆಗ್ಯದ. ತನ್ನ ಅಭಾವದ ಅಧಿಕರಣ ಅಂದ್ರೆ ಆ ಸಿಂಪಿಯೊಳಗೆ ಯಾವತ್ತು ರಜತ ಐತಿ ಏನು ಅಂತಂದ್ರೆ ಅಲ್ಲಿ ಬೆಳ್ಳಿ ಇಲ್ಲವೇ ಇಲ್ಲ. ಆದ್ರೂ ಅಲ್ಲಿ ಬೆಳ್ಳಿ ಅಂತ ತೋರ್ಲಿಕ್ಕತ್ತದ, ಅಲ್ಲಿ ನಮಗೆ ಭ್ರಾಂತಿ ಆಗೈತಲ್ಲ, ರಜತದ ಒಂದು ಭ್ರಾಂತಿ ಅನ್ನುವಂತಹದ್ದಾಗ್ಯದ. ಹಾಗೆ ಇಲ್ಲಿ ಸಾಕ್ಷಿ ಸ್ವಯಂ ಪ್ರಕಾಶನಾಗಿರ್ತಕ್ಕಂಥ ಆತ್ಮ ಏನದಾನಲ್ಲ, ಇವುಗಳಿಗೆ ಬ್ಯಾರೆ ಅದಾನ, ಅವಕ್ಕ ದೇಹಾದಿಗಳಿಗೆ ಭಿನ್ನದಾನ. ಆದ್ರೂ ಅವುಗಳಲ್ಲಿ ಏನಂತಾನಿವ, ಇವ ನಾನು ಅಂತ ಇವನಿಗೆ ಭ್ರಾಂತಿ ಆಗ್ಯದ. ರಜತವಲ್ಲದ ಸಿಂಪಿಯೊಳಗ ರಜತದ ಭ್ರಾಂತಿ ಹೆಂಗಾಗೈತೋ ಹಾಗೆ ಇಲ್ಲಿ ಆತ್ಮನ ಒಂದು ಅಧಿಷ್ಠಾನದೊಳಗ ಇವೆಲ್ಲ ತೋರಾಕತ್ತಾವ. ದೇಹ, ಇಂದ್ರಿಯ, ಅಂತಃಕರಣದಿಂದ ತೋರಾಕತ್ತಾವಲ್ಲ, ಇವುಗಳಲ್ಲಿ ತಾನು ಅನ್ನುವಂತ ಒಂದು ಭ್ರಾಂತಿ, ಇದನ್ನೇ ಚಿದ್ಭ್ರಮೆ ಅಂತ ಕರೆದ್ರು. ಇವುಗಳಲ್ಲಿ ತಾನು ಅನ್ನುವಂತ ಭಾವನೆ ಮಾಡಿಕೊಂಡಾಗ ಇದು ಚಿದ್ಭ್ರಮೆ ಅಂತ ಹೇಳಿಸಿಕೊಳ್ತದೆ. ಅಂದ್ರೆ ಇವುಗಳಿಗೆ ತಾನು ಸಾಕ್ಷಿ ರೂಪನಾಗಿದ್ದಾನೆ ಅಂತ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮನು ಕೂಡ ಏನು ಹೇಳ್ಕೊಂಡು ಬಂದ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞ ಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ ಅಂತ ಹೇಳ್ತಾನೆ.
ಅಂದರೆ ಈ ಶರೀರ ಇದು ಕ್ಷೇತ್ರ ಅಂತ ಹೇಳಿಸಿಕೊಳ್ಳುತ್ತದೆ. ಈ ಶರೀರವನ್ನು ಯಾವನು ಅರಿತಾನೋ ಅವನಿಗೆ ಕ್ಷೇತ್ರಜ್ಞ ಅಂತ ಕರೀತಾರೆ. ಈಗ ಮನೆ ನಿರ್ಮಾಣ ಮಾಡಿದ ಮೇಲೆ ಗೃಹ ಪ್ರವೇಶ ಅಂತ ಮಾಡ್ತಾರೆ. ಆ ಮನೆಯೊಳಗೆ ಮನೆ ಯಜಮಾನ ವಾಸ ಮಾಡ್ತಾ ಇದ್ದಾನೆ ಅಂದರೆ ಅದು ಮನೆ ಏನಾಗೈತಿ, ಅವನಿಗೆ ವಾಸ ಮಾಡಲಿಕ್ಕೆ ಆಶ್ರಯ ಕೊಟ್ಟದು ಮನೆ ಅನ್ನುವಂಥದ್ದು. ಇಲ್ಲಿ ಯಜಮಾನನೇ ಬೇರೆ, ಮನೆಯೇ ಬೇರೆ ಹೋದಿಲ್ರಿ. ಹಾಗೆ ದೇಹವೇ ಬೇರೆ, ದೇಹದಲ್ಲಿರ್ತಕ್ಕಂಥ ಆತ್ಮನೇ ಬೇರೆ. ಈಗ ದೇಹ ನಾನು ಅಂದ್ರೆ ಈ ಹೆಂಗೆ ಯಜಮಾನ ಬಂದೆ ನಾನ ಮನಿ ಅಂತಂದ್ರೆ ಅವನಿಗೇನಂತಾರ, ಅವ್ರಿಗೆ ಹುಚ್ಚ ಅಂತಾರಿಲ್ರಿ. ಇವಾಗ ನಾನ ಮನಿ ಆಗಿನ ಅಂತಂದ್ರೆ ಹುಚ್ಚ ಅಂತಾರ. ಹಂಗ ಈ ದೇಹದೊಳಗ ತಾನು ಅಂತಂದ್ರೆ ಏನಾಗ್ತೈತಿ ಅಂತಂದ್ರೆ ಇವನಿಗೂ ಅಜ್ಞಾನಿ ಅಂತ. ಅಜ್ಞಾನಿಯಲ್ಲವೇ ಜೀವನೇ ನೀನು ಸುಜ್ಞಾನಿದ ನುಡಿವರೇ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಜೀವ ತನ್ನ ಸ್ವರೂಪವನ್ನು ಮರೆತು ದೇಹಾದಿಗಳಲ್ಲಿ ಆತ್ಮಭಾವನೆ ಉಳ್ಳವನಾಗಿದ್ದಾನ. ಆದ್ದರಿಂದ ಇದು ಚಿದ್ಭ್ರಮೆ ಅಂತ ಹೇಳಿಸಿಕೊಳ್ತದೆ. ಅಂದ್ರೆ ಇದು ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ ಅಲ್ಲ ಅಂತ. ಅದಕ್ಕಂತಾರವರು ಈ ನಾನು ದೇಹ, ನಾನು ಇಂದ್ರಿಯ, ನಾನು ಮನಸ್ಸು ಮತ್ತು ಇಲ್ಲಿ ಈ ಸ್ವರೂಪ ಅನ್ನುವಂಥದ್ದು ಯಾಕೆ ಆಗಂಗಿಲ್ಲ, ಇವುಗಳಲ್ಲಿ ನಾನಂತ ತಿಳ್ಕೊಂಡು ಚಿದ್ಭ್ರಮೆ ಹೆಂಗೆ ಆಗ್ತದ ಅಂತ ಸಂಶಯ. ಇಲ್ಲಿ ನಾನು ದೇಹ ಅಂತ ಇದ್ದಾರಲ್ಲ, ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ. ನಾನು ದೇಹ ಅಂತಾರ, ನಾ ಇಂದ್ರಿಯ ಅಂತಾರ, ನಾನು ಜೀವಾತ್ಮ ಅಂತಾರ, ನಾನು ಪುಣ್ಯಾತ್ಮ ಅಂತಾರ, ನಾ ಪಾಪಿ ಅಂತಾರ. ಲೋಕದಲ್ಲಿ ಹಿಂಗೆ ವ್ಯವಹಾರ ಅನ್ನುವಂಥದ್ದು ಪ್ರಸಿದ್ಧ ಅದ. ಮತ್ತು ಇವುಗಳ ಸ್ವರೂಪ ಯಾಕೆ ಆಗೋದಿಲ್ಲ, ಮತ್ತು ಇವುಗಳಲ್ಲಿ ನಾನಂತ ತಿಳ್ಕೊಂಡ್ರೆ ಇದು ಚಿದ್ಭ್ರಮೆ ಅನ್ನುವಂಥದ್ದು ಹೆಂಗೆ ಆಗ್ತದ ಅಂಥೇಳಿ ಪ್ರಶ್ನೆ ಮಾಡಿದರೆ ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ನೋಡಪ್ಪ, ಪೊರೆಯೇ ನೀನವರೊಡನನುದಿನವೆಲ್ಲಿಯೂ ನಿರಹಂಕಾರನು ನಿರ್ವಿಷಯಿ ನೀನು ಪರಮ ವಿರಕ್ತನು ಅತ್ಯಂತ ಶುದ್ಧನು ಪರಾತ್ಪರ ಬೊಮ್ಮ ಬೋಧ ಸ್ವರೂಪನು. ನೋಡು, ನೀನು ಅಂತಂದರೆ ಪ್ರತ್ಯೇಗಾತ್ಮನಾಗಿರ್ತಕ್ಕಂಥ ನೀನು ಅವರೊಡನೆ ಅಂದರೆ ಆ ದೇಹಾದಿಗಳ ಜೊತೆಯಲ್ಲಿ ಅಂತ. ದೇಹ ಅನ್ನೋದ್ರಿಂದ ಇಂದ್ರಿಯ ಅಂತಃಕರಣ ಎಲ್ಲವನ್ನ ನಾವು ಇಲ್ಲಿ ತಗೊಳ್ಬೇಕು. ಅವುಗಳ ಜೊತೆ ಅನುದಿನವು ಅಂದರೆ ಯಾವಾಗಲೂ ಅಂತ. ಎಂಥ ಸಂದರ್ಭದಲ್ಲಿ ಆಗಲಿ, ಯಾವುದೇ ಸ್ಥಳದಲ್ಲಿ ಆಗಲಿ, ಎಲ್ಲಿಯೂ ಅನ್ನೋದ್ರಿಂದ ಎಲ್ಲೇ ಸಂಬಂಧ ಆಗಲಿ, ಪೊರೆ ಅಂತಂದ್ರೆ ಸಂಬಂಧ ಆಗುವುದಿಲ್ಲ ಅಂತಾರೆ. ನಿನಗೂ ಮತ್ತು ಈ ದೇಹಾದಿಗಳಿಗೂ ಯಾವತ್ತಾದ್ರೂ ಸಂಬಂಧ ಆಗ್ತದೇನೋ ಅಂತಂದ್ರೆ ಸಂಬಂಧ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂತಂದ್ರೆ ಅದಕ್ಕೆ ಸ್ವರೂಪ ಹೇಳ್ತಾರೆ ನೋಡಿ, ನಿರಹಂಕಾರನು. ನೀನು ಅಹಂಕಾರ ರಹಿತನಾಗಿದ್ದಿ. ಇಲ್ಲಿ ಆತ್ಮನಲ್ಲಿ ಅಹಂಕಾರ ಅನ್ನುವಂಥದ್ದಿಲ್ಲ. ಅಹಂಕಾರ ಇಲ್ಲದವನು. ನಿರ್ವಿಷಯಿ ಅಂತಂದ್ರೆ ಏನು? ಶಬ್ದಾದಿ ಯಾವ ವಿಷಯಗಳು ನಿನ್ನೊಳಗಿಲ್ಲ. ಶಬ್ದಾದಿ ವಿಷಯಗಳು ನಿನ್ನ ಸ್ವರೂಪದೊಳಗೆ ಅವು ಇಲ್ಲವೇ ಇಲ್ಲ. ಅದಕ್ಕೆ ನೀನು ನಿರ್ವಿಷಯದಿ, ನೀನು ನಿರಹಂಕಾರ ಅದಿ. ಅಷ್ಟೇ ಅಲ್ಲ, ನೀನು ಪರಮ ವಿರಕ್ತನು. ಅಂದರೆ ಪ್ರಾಪಂಚಿಕವಾಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿದವನು. ವಾಸನಾ ಸಹಿತವಾಗಿ ಆ ವಿಷಯಗಳೇನದವಲ್ಲ ಸಂಪೂರ್ಣ ತ್ಯಾಗ ಮಾಡಿರ್ತಕ್ಕಂಥ ನೀ ಪರಮ ವಿರಕ್ತದಿ. ನೋಡಿ, ನಿನ್ನ ಸ್ವರೂಪ ಇಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಶುದ್ಧನು, ನೀ ಅತ್ಯಂತ ಪವಿತ್ರದಿ ಅಂತ. ಈ ಶರೀರ ನೋಡಿದ್ರೆ ಹೆಂಗೈತ್ರಿ ಇದು? ಶರೀರ ಅಂತದ್ದು ಇದು ಮಲ, ಮೂತ್ರ, ಮಾಂಸ, ಮಧ್ಯ, ಇವೆಲ್ಲ ಮಜ್ಜಿ ಇತ್ಯಾದಿಗಳಿಂದ ಕೂಡಿಕೊಂಡದ. ನೀ ಹೆಂಗದಿ? ಅತ್ಯಂತ ಶುದ್ಧದಿ, ನಿರ್ಮಲದಿ. ಅದಕ್ಕೆ ಶುದ್ಧನು ಪರಾತ್ಪರ ಬೊಮ್ಮ ಬೋಧ ಸ್ವರೂಪನು. ಪರಾತ್ಪರ ಅಂದ್ರೆ ಎಲ್ಲದಕ್ಕಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥವನು. ಮತ್ತು ನೀನು ಕೇವಲ ಬೋಧ ಅಂದ್ರೇನು? ಜ್ಞಾನ ಸ್ವರೂಪದಿ. ಆದರೆ ಈ ದೇಹಾದಿಗಳೆಲ್ಲ ಹೇಗದಾವು? ಇವೆಲ್ಲ ಜಡ ಅದಾವು, ಇವೆಲ್ಲ ದೃಶ್ಯ ರೂಪ ಅದಾವು, ಇವೆಲ್ಲ ಅರಿಸಿಕೊಳ್ತಾ ಇದ್ದಾವೆ. ಮತ್ತು ಅವಕ್ಕೂ ನಿಮಗೆ ಎಲ್ಲಿ ಸಂಬಂಧ ಆಕೈತಿ? ಅದಕ್ಕೆ ಮೊದಲಿನಂತೆ ಇದು ಸ್ನೇಹ ಬೇಡ ನೀ ನನ್ನೆವೆನಗೆ ಅಂತ ಹೇಳಿ ನಿಜಮಗಳು ಜ್ಞಾನಗಳು ಹೇಳ್ತಾ ಇದ್ದಾರೆ ನೋಡು. ಮೊದಲು ನನಗೂ ನಿನಗೂ ಬಹಳ ಸ್ನೇಹ ಇತ್ತು, ನಾವು ನೀನು ಒಂದಾಗಿದ್ದೀವಿ. ಈಗ ನಿನ್ನ ಸ್ವರೂಪ ಏನೋ ನನಗೆ ಗುರ್ತಾಯ್ತು. ಮಲವೆರಡರ ಬೆಸುಗೆ ನೀನು, ಅತಿ ಶುದ್ಧ ನಾನು, ಖುಷಿ ಹಿಡಿದೆಯೇ ನೀನು. ಅಲ್ಲಿ ಹೇಳ್ಕೊಂಡ್ ಬಂದಿಲ್ರೇ, ನಿನ್ನ ಸ್ವರೂಪನ ಬ್ಯಾರೆ ಅದ, ನನ್ನ ಸ್ವರೂಪನ ಬ್ಯಾರೆ ಅದ. ನನಗೂ ನಿನಗೂ ಸಂಬಂಧ ಇಲ್ಲ, ಇನ್ನು ಗೆಳತನ ಬ್ಯಾಡ ಅಂತೇಳಿ ನಿಜರಲ್ಲಿ ಅಲ್ಲಿ ಹೇಳ್ಕೊಂಬಂದಂತೆ ಇಲ್ಲಿ ಹೇಳಿ ಕತ್ತಿದಾರಲ್ಲಿ. ಅದೇ ವಿಚಾರ ನೋಡಪ್ಪ, ನೀನು ನಿರಹಂಕಾರದಿ, ನಿರ್ವಿಷಯದಿ ಮತ್ತು ಪರಮ ವಿರಕ್ತನದಿ, ಅತ್ಯಂತ ಶುದ್ಧದಿ.
ಅಂಥ ಬೊಮ್ಮ ಅಂದ್ರೆ ಏನು? ಬೃಹದ್ ರೂಪತ್ವಾದ್ ಬ್ರಹ್ಮ ಇತ್ಯುಚ್ಯತೆ. ಎಲ್ಲದಕ್ಕಿಂತಲೂ ದೊಡ್ಡವನು. ಇಂದ್ರಿಯಭ್ಯ ಪರಹ್ಯರ್ಥ ಅರ್ಥೇಭ್ಯಶ್ಚ ಪರಮನಃ ಮನಸ್ಸಸ್ತು ಪರಾಬುದ್ಧಿ ಬುದ್ಧಿರಾತ್ಮ ಮಹಾನ್ ಪರ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ ಅಂತ ಶ್ರುತಿಯಲ್ಲಿ ಹೇಳ್ಕೊಂಡು ಬಂತು ನೋಡಿ. ಇಂದ್ರಿಯಗಳಿಗಿಂತಲೂ ವಿಷಯಗಳು ಸೂಕ್ಷ್ಮ, ವಿಷಯಗಳಿಗಿಂತಲೂ ಮನಸ್ಸು ಸೂಕ್ಷ್ಮ, ಮನಸ್ಸಿಗಿಂತಲೂ ಬುದ್ಧಿ ಸೂಕ್ಷ್ಮ, ಅಷ್ಟೇ ವ್ಯಾಪಕ. ಬುದ್ಧಿಗಿಂತಲೂ ಮಹತ್ತತ್ವ ನೋಡಿ. ಎಲ್ಲ ಒಂದಕ್ಕಿಂತ ಒಂದು ಅವು ಸೂಕ್ಷ್ಮ ವ್ಯಾಪಕ ಅಂತ ಹೇಳ್ಕೊಂತ ಹೋಗಿದಾರೆ ಅಲ್ಲಿ. ಹಂಗ ಇಲ್ಲಿ ಎಲ್ಲದಕ್ಕಿಂತಲೂ ದೊಡ್ಡದು ಯಾವುದು ಅಂತಂದ್ರೆ ಆತ್ಮ, ಇಲ್ಲಿ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂತಹ ಯಾವ ಶರೀರ ತಾನಾಗುವುದಿಲ್ಲ ಅಂತ ಹೇಳಿ, ಅಂದರೆ ನಾನು ಬ್ರಹ್ಮ ಅಂತ ಹೇಳಿದ್ರಿ, ಜ್ಞಾನಸ್ವರೂಪ ಅಂತ ಹೇಳಿದ್ರಿ. ಈಗ ಸೂರ್ಯನೊಳಗ ಯಾವತ್ತಾದರೂ ಕತ್ತಲೆ ತೋರ್ತದೇನೋ? ಸೂರ್ಯ ಅದಾನ, ಸೂರ್ಯನೊಳಗ ಕತ್ತಲೆ ಅನ್ನುವಂಥದ್ದು ತೋರೋದಿಲ್ಲ. ಹಾಗೆ ನಾನು ಕೇವಲ ಜ್ಞಾನ ಸ್ವರೂಪ ಅಂದ ಬಳಕ ನನ್ನಲ್ಲಿ ಅಜ್ಞಾನ ತೋರಬಾರ್ದಾಗಿತ್ತು. ಹೌದಿಲ್ಲ? ತನ್ನೊಳಗ ಅಜ್ಞಾನ ತೋರಬಾರ್ದಾಗಿತ್ತು. ಅಜ್ಞಾನವೇ ಇಲ್ಲ ಅಂದ ಬಳಕ ಈ ಹೇಳಲ್ಪಟ್ಟಿರ್ತಕ್ಕಂಥ ಈ ಚಿದ್ಭ್ರಾಂತಿ ಇತ್ಯಾದಿಗಳು ಇವು ಕೂಡ ತೋರಬಾರ್ದಾಗಿತ್ತು. ಮತ್ತು ಅಜ್ಞಾನ ಅದರ ಕಾರ್ಯವಾಗಿರ್ತಕ್ಕಂಥ ಈ ಚಿದ್ಭ್ರಾಂತಿ ಎನ್ನುವಂತಹದ್ದು ಇವೆರಡೂ ತೋರುವುದರಿಂದ ನಾನು ಹೆಂಗೆ ಸ್ವಯಂ ಪ್ರಕಾಶ ಆಗ್ತೀನಿ ಅನ್ನುವಂಥ ಈ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಮರದ ಓಲ್ ತೋರಿತ ಮರವೇ ನಿನ್ನೊಳುಮಿತ್ತೆ ಅರಿವು ನಿನ್ನೊಡಲಾದ ಕಥದಿಂದ ಬರಿದೆ ಕಲ್ಪಿತ ವಯಸ್ಸೆ ನಿಖಿಳವೆಲ್ಲವೂ ನೀನು ಮರೆಯ ನಿನ್ನನು ಸದಾ ದೃಶಿ ಮಾತ್ರ. ಇಲ್ಲಿ ಹೇಳ್ತಾರೆ, ಈ ಶರೀರ ಅನ್ನುವಂತಹದ್ದು, ನಮ್ಮ ಶರೀರ ಹೇಗದಂದ್ರೆ ಅದು ಜ್ಞಾನ ಸ್ವರೂಪವಾಗಿರತಕ್ಕಂತಹದ್ದು. ನಾವು ಕೇವಲ ಜ್ಞಾನ ಸ್ವರೂಪರೇ ಆಗಿದ್ದೀವಿ, ಜ್ಞಾನವೇ ನಮ್ಮ ಶರೀರ ಅಂತ. ಈ ಸ್ಥೂಲವಾಗಿರ್ತಕ್ಕಂಥ ಈ ಶರೀರ ನಾವಲ್ಲ. ನಮ್ಮ ಶರೀರ ಹೆಂಗದದು ಪ್ರಕಾಶಮಯವಾಗಿರ್ತಕ್ಕಂಥದ್ದು, ಜ್ಞಾನ ಸ್ವರೂಪವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅರಿವು ನಿನ್ನೊಡಲಾದ ಕಥದಿಂದೆ. ಅರಿವು ಅಂದ್ರೆ ಜ್ಞಾನವೇ ನಿನ್ನ ಒಡಲು, ಅದೇ ನಿನ್ನ ಶರೀರ ಆಗೈತಿ ಅಂತ. ಮರದ ಓಲ್ ತೋರಿತ ಮರವೇ ನಿನ್ನೊಳು ಮಿತ್ತೆ. ಮರದ ಓಲ್ ಅಂತಂದ್ರೆ ಇಲ್ಲ ಅಜ್ಞಾನದ ಹಾಗೆ ಅಂತ. ಅಜ್ಞಾನದಂತೆ ಇದು ತೋರ್ಯದ. ಯಾವುದು? ಈ ಅಜ್ಞಾನ ಅನ್ನುವಂಥದ್ದು. ಇದು ನಿನ್ನೊಳು ಮಿಥ್ಯೆ. ಪ್ರತ್ಯೇಗಾತ್ಮನಾಗಿರ್ತಕ್ಕಂಥ ನಿನ್ನೊಳಗ ಈ ಅಜ್ಞಾನ ಅನ್ನುವಂಥದ್ದು ಏನು ತೋರ್ಯದಲ್ಲ, ಇದು ನಿಜವಾಗಿಯೂ ಇದು ಇಲ್ಲವೇ ಇಲ್ಲ ಅಂತ. ಯಾಕಂದ್ರೆ ಅರಿವು ನಿನ್ನೊಳ ಒಡಲಾದ ಕಥದಿಂದೆ. ನೀನು ಕೇವಲ ಚೈತನ್ಯ ಜ್ಞಾನ ಸ್ವರೂಪವೇ ನಿನ್ನ ಒಡಲಾಗಿದೆ, ನಿನ್ನ ಶರೀರ ಅನ್ನುವಂತಹದ್ದಾಗೈತಿ. ಕಲ್ಪಿತ ವಯಸ್ಸೆ ನಿಖಿಳವೆಲ್ಲವೂ. ಬರೀ ನಿಖಿಳವೆಲ್ಲವೂ ಅಂತಂದ್ರೆ ಈ ಸಮಸ್ತ ಯಾವ ಪ್ರಪಂಚ ಅನ್ನುವಂಥದ್ದು ಅಜ್ಞಾನ ಮತ್ತು ಅದರ ಕಾರ್ಯವಾಗಿರ್ತಕ್ಕಂಥ ಇವೆಲ್ಲವೂ ಏನದಾವು? ಕಲ್ಪಿತ. ಕಲ್ಪಿತ ಅಂದ್ರೆ ಏನು? ಮಿಥ್ಯಾದಾವು ಅಂತ. ಇವೆಲ್ಲ ಸುಳ್ಳಾಗಿದ್ದಾವೆ ಅಂತ. ಆದರೆ ನಿನ್ನನು ಮರೆ, ನಿನ್ನನ್ನು ನೀ ತಿಳಿಯದೇ ಇರಲಿಕ್ಕಾಗಿ ಸದಾ ದೃಶಿ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿನ್ನನ್ನು ನೀ ಸ್ವಲ್ಪ ತಿಳಿದು ನೋಡಿದಿ ಅಂತಂದ್ರೆ ನೀನು ಕೇವಲ ದ್ರಷ್ಟ ಅಂತ. ದೃಶಿ ಅಂತಂದ್ರೆ ಏನು? ನೀ ಕೇವಲ ಅರಿತಕ್ಕಂಥವನು ಅಂತ. ನೀ ವಿಚಾರ ಮಾಡದೇ ಇರುವುದರಿಂದ ನಿನಗೇನಾಗೈತಿ? ಇವುಗಳಲ್ಲಿ ನಾನು ಅನ್ನುವಂಥ ಬುದ್ಧಿ ಬಂದದ. ನಿನಗೆ ಅಜ್ಞಾನ ತೋರ್ದಂಗೆ ಆಗೈತಿ. ವಿಚಾರ ಮಾಡಿ ನೋಡಿದರೆ ನಿನ್ನೊಳಗ ಅಜ್ಞಾನ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅದು ಹೇಗೆ ಅಂತ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಈಗ ಒಬ್ಬವ ರೈಲಿನೊಳಗೆ ಪ್ರಯಾಣ ಮಾಡ್ತಾ ಇದ್ದಾನಂತ ತಿಳ್ಕೊಡ್ರಿ. ಅದು ಹೈ ಸ್ಪೀಡ್ ಟ್ರೈನ್, ಅದು ಭಾಳ ಸ್ಪೀಡಾಗಿ ಹೋಗ್ತಾ ಇರ್ತದೆ. ಪಕ್ಕದಲ್ಲಿ ಮರಗಳಿರ್ತಾವ. ಅಲ್ಲಿ ಆ ಮರಗಳು ಹೆಂಗೆ ಕಾಣ್ತಾವು? ಓಡ್ದಂಗೆ ಕಾಣ್ತಾವಿಲ್ರಿ. ಅಲ್ಲಿ ಮರಳು ಓಡ್ದಂಗೆ ಕಾಣಿಸ್ತಾ ಇದ್ದಾವೆ. ಆದರೆ ಮರಳು ಓಡಾಕತ್ತಾವೇನವು? ಇಲ್ಲ. ಅದು ನೋಡೋರಿಗೆ ಹಂಗೆ ಕಾಣಿಸ್ತದೆ. ಒಬ್ಬ ಹಡಗನ್ಯಾಗ ಹೊಂಟಾನ, ದೊಡ್ಡ ದೊಡ್ಡ ಪರ್ವತಗಳು ಅವು ಓಡಿದಂತೆ ಕಾಣಿಸ್ತಾ ಇದ್ದಾವೆ. ಆದರೆ ಅಲ್ಲಿ ಅವು ಓಡ್ತಾ ಇಲ್ಲ ಅಂತ. ಹಂಗ ಈ ಜೀವನಲ್ಲಿ ಏನಾಗೈತಿ ಅಂತಂದ್ರೆ ಇನ್ನೊಂದು ದೃಷ್ಟಾಂತ ಕೊಡ್ತಾರ ಅವರು. ಈಗ ಸೂರ್ಯ ಅವನು ಪ್ರಕಾಶ ರೂಪದ, ಮೋಡ ಮುಚ್ಚಿಬಿಡ್ತದೆ. ಅಂದ್ರೆ ನಮ್ಮ ನೇತ್ರಕ್ಕೆ ಆ ಮೋಡ ಆಚ್ಛಾದನ ಮಾಡಿದ್ದರಿಂದ ನಮಗೆ ಸೂರ್ಯ ನಮಗೆ ಕಾಣಂಗಿಲ್ಲ. ಹಂಗ ಸೂರ್ಯನಲ್ಲಿ ಕಪ್ಪನ್ನ ಅಥವಾ ಕತ್ತಲೆಯನ್ನ ನಾವು ಹೇಳಕ್ ಬರ್ತದನ್ರಿ?
ಸೂರ್ಯ ಅವನು ಸ್ವಯಂ ಪ್ರಕಾಶ ಅದಾನವ. ಅವನಲ್ಲಿ ಕತ್ತಲೆ ಅನ್ನುವಂತಹದ್ದಿಲ್ಲವೇ ಇಲ್ಲ. ಅಂದ್ರೆ ಇಲ್ಲಿ ನಾವೇನ್ ತಿಳ್ಕೊಂಡು ನಮ್ಮ ಕಣ್ಣು ಮುಚ್ಚಿದ್ ಯಾವುದು? ಮೋಡಗಳು ಮುಚ್ಚಿದ್ರಿಂದ ನಾವೇನ್ ತಿಳ್ಕೊಳ್ತೀವಿ? ಕತ್ತಲೆ, ಸೂರ್ಯನಿಗೆ ಕತ್ತಲೆ ಬಂದೈತಿ ಅಂತ ನಾವು ಹೇಳ್ತಾ ಇದ್ದೀವಿ. ಸೂರ್ಯನಲ್ಲಿ ಯಾವ ಪ್ರಕಾರವಾಗಿ ಕತ್ತಲೆ ಅನ್ನುವಂತಹದ್ದಿಲ್ಲವೋ ಹಾಗೆ ಇಲ್ಲಿ ಆ ಪರ್ವತಗಳಾಗಲಿ ಮರಗಳಾಗಲಿ ಅವು ನಿಜವಾಗಿ ಓಡಾಕತ್ತಾವೇನು ಅಂತಂದ್ರೆ ಓಡ್ತಾ ಇಲ್ಲ. ಹೇಗೋ ಹಾಗೆ ಈ ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಒಂದು ದೋಷದ ಮೂಲಕವಾಗಿ ಏನಾಗ್ತದೆ, ಇಲ್ಲಿ ಇವೆಲ್ಲ ಇದ್ದಂಗೆ ತೋರ್ತಾ ಇದ್ದಾವೆ ಅಂತ. ಅಂದ್ರೆ ಸ್ವಯಂ ಪ್ರಕಾಶನಾಗಿರ್ತಕ್ಕಂಥ ತನ್ನೊಳಗ ಈ ಅಜ್ಞಾನ ಇದ್ದಂಗೆ ತೋರಾಕತ್ತದ. ಅಜ್ಞಾನ ಆತ್ಮನಲ್ಲಿ ಇದ್ದಂತೆ ತೋರ್ತದ, ಆದ್ರೆ ವಾಸ್ತವಿಕ ವಿಚಾರ ಮಾಡಿ ನೋಡಿದ್ರೆ ಅಜ್ಞಾನ ಅನ್ನುವಂಥದ್ದು ಆತ್ಮನಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕೆಲವು ಹುಡುಗರನ್ನ ತಾಯಿಗಳು ಸಮಾಧಾನ ಮಾಡಕ್ಕೆ ಅಳ್ತಿರ್ತಾವ. ಒಳಗೆ ದೆವ್ವ ಐತಿ ನೋಡಲ್ಲಿ, ಒಳಗೆ ಪಿಶಾಚಿ ಐತಿ ಅಂತ ಹೇಳ್ತಿರ್ತಾವ. ಅಂದ್ರೆ ಅಲ್ಲಿ ಆ ದೆವ್ವ ಐತಿ ಏನೋ ಅಂತಂದ್ರೆ ಅಲ್ಲಿಲ್ಲ. ಆ ಮಗು ಏನ್ ಮಾಡ್ತದೆ, ಅಲ್ಲಿ ಒಳಗೆ ಪಿಶಾಚಿ ಐತಿ ಅಂತ ಹೇಳಿ ಅದು ಹೆಂಗ ಭ್ರಾಂತಿಯಿಂದ ತಿಳ್ಕೊಳ್ತೈತಿ. ಮುಂದೆ ದೊಡ್ಡವಾದ ಮೇಲೆ ಅವ ಹೋಗ್ತಾನಂದ್ರೆ ಅವಾಗ ಅದೆಲ್ಲಿ ದೆವ್ವ ಐತಂತ ನಾವು ಸಣ್ಣ ಮಕ್ಕಳಿಗೆ ಏನೋ ಹಂಗ ಅನಿಸ್ತೈತಿ. ಹಂಗ ಇಲ್ಲಿ ಅಜ್ಞಾನಿ ಜೀವಗಳಿಗೆ ಅಜ್ಞಾನ ಇದ್ದಂಗ ತೋರ್ತದ. ಎಲ್ಲಿ ತನ್ನೊಳಗ ಆತ್ಮನಲ್ಲಿ ಅಜ್ಞಾನದ ಕಾರ್ಯವಾಗಿರ್ತಕ್ಕಂಥದ್ದು ತೋರ್ದಂಗ ಆಗ್ತದೆ, ಸತ್ಯವಾಗಿ ತೋರದಂತೆ ಆಗ್ತದೆ. ಆದರೆ ವಿಚಾರ ಮಾಡಿ ನೋಡಿದರೆ ಅವುಗಳಲ್ಲಿ ಅದು ಇಲ್ಲೇ ಇಲ್ಲ ಅಂತ. ಅಜ್ಞಾನ ಅನ್ನುವಂತಹದ್ದು ಆತ್ಮನಲ್ಲಿ ಇಲ್ಲೇ ಇಲ್ಲ ಅಂತ ಹೇಳಿ ಅಂದ್ರೆ ಇವೆಲ್ಲ ಕಲ್ಪಿತವಾಗಿ ತೋರ್ತಾ ಇದ್ದಾವೆ ಅಂತ. ಅದಕ್ಕೆ ತನ್ನನ್ನ ತಾನು ಮರೆಯುವಂತಹದ್ದು, ನಾನು ಮರ್ತೀನಿ ಅಂತ ಹೇಳಿ ತನ್ನಂತ ಹೇಳುವುದಾದ್ರೂ ಕೂಡ ಇಲ್ಲಿ ಆ ಮರವಿಗೆ ಸಾಕ್ಷಿಯಾಗಿರ್ತಕ್ಕಂಥವನು ಕೇವಲ ತಾನೇ ಅದಾನ ಅಂತ, ಕೇವಲ ಪ್ರತ್ಯೇಗಾತ್ಮನಿಯಾಗಿದ್ದಾನೆ. ಅದಕ್ಕೆ ಸಾಕ್ಷಿಯಲ್ಲಿ ತೋರ್ತಕ್ಕಂಥ ಈ ಪ್ರಪಂಚ ಅನ್ನುವಂಥದ್ದು ಏನದ, ಜಗದ ದೇಹಾದಿ ಪ್ರಪಂಚ ಅನ್ನುವಂಥದ್ದು ಇದು ಮಿಥ್ಯಾ, ಇದು ಕೇವಲ ಕಲ್ಪಿತ ಆಗ್ಯದ ಅಂತ ಹೇಳಿ ಹೇಳ್ಕೊಂಡು ಬಂದರು. ಇನ್ನ ಈ ಮರವಿಗೆ ಸಾಕ್ಷಿಯಾಗಿ ತನ್ನನ್ನು ತಾನು ಅರಿತಾ ಇರ್ತಕ್ಕಂಥ ಪರಮಾತ್ಮ ಅಂತ ಹೇಳಿದ್ರಿ. ಮತ್ತು ಪರಮಾತ್ಮ ನೋಡಿದ್ರೆ ಅವ ಹೆಂಗದನವ? ಸರ್ವಜ್ಞದಾನ, ಸರ್ವಶಕ್ತಿ ಉಳ್ಳವನಾಗ್ಯಾನ. ನಾವು ಪ್ರಪಂಚ ಸೃಷ್ಟಿ ಮಾಡ್ಯಾನವ. ಮತ್ತೆ ನಾನ ಪರಮಾತ್ಮ ಅಂದ್ರೊಳಗೆ ನಾನು ಯಾಕೆ ಮಾಡೋಲ್ನೇ? ಪರಮಾತ್ಮನಲ್ಲಿ ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಈಶತ್ವ, ನಿಯಾಮಕತ್ವ ಅವು ಏನದಾವಲ್ಲ, ಮತ್ತೆ ನಾನೇ ಪರಮಾತ್ಮ ಮೇಲೆ ನಾನು ಸೃಷ್ಟಿ ಮಾಡ್ಬೇಕಾಗಿತ್ತಲ್ಲ. ಮತ್ತೆ ನನ್ನಲ್ಲಿ ನಾ ಹೆಂಗೆ ಪರಮಾತ್ಮ ಆಗ್ತೀನಂತ ನಾವು? ಪರಮಾತ್ಮನೇ ಬೇರೆ, ನಾನಾ ಬೇರೆ. ಅಂದ್ರೆ ನಾನು ಜೀವನೇ, ಪರಮಾತ್ಮನೇ ಅವ. ನೀನೇ ಪರಮಾತ್ಮ ಅಂತ ಹೇಳ್ತಾ ಇದ್ದೀರಿ, ಮತ್ತು ನಲ್ಲಿ ಸರ್ವಜ್ಞತ್ವ ಇಲ್ವಲ್ಲ ಅಂತ ಒಂದು ವೇಳೆ ಆಕ್ಷೇಪ ಮಾಡಿದ್ರೆ ಈ ನುಡಿಯಿಂದ ಹೇಳ್ತಾ ಇದ್ದಾರೆ. ನೋಡಪ್ಪ, ತತ್ವಮಸಿ ಮಹಾವಾಕ್ಯ ಅನ್ನುವಂಥದ್ದು ಅಲ್ಲಿ ನಮಗೇನು ಉಪದೇಶ ಮಾಡ್ತದ ಅಂತಂದ್ರೆ, ತತ್ಪದದಲ್ಲಿ ವಾಚಾರ್ಥ ಲಕ್ಷಾರ್ಥ ಅಂತದಾವ, ತೊಂಪದಲ್ಲಿಯೂ ಕೂಡ ವಾಚಾರ್ಥ ಲಕ್ಷಾರ್ಥ ಅಂತದಾವ. ತತ್ಪದದ ವಾಚಾರ್ಥ ಯಾವುದು ಅಂತಂದ್ರೆ ಮಾಯಾ ವಿಶಿಷ್ಟನಾಗಿರ್ತಕ್ಕಂಥ ಈಶ್ವರ. ಮಾಯೆಯೊಳಗ ಚೈತನ್ಯದ ಪ್ರತಿಫಲನ ಆಗಿ ಅಲ್ಲಿ ಈಶ್ವರ ಅಂತ ಹೇಳಿಸಿಕೊಂಡಾನ. ಅದು ಮಾಯಾ ಶುದ್ಧ ಸತ್ವ ಪ್ರಧಾನವಾಗಿರ್ತಕ್ಕಂಥದ್ದು. ಹೀಗಾಗಿ ಆ ಮಾಯಾ ಧರ್ಮಗಳು ಈಶ್ವರನಲ್ಲಿ ತೋರಾಕತ್ತಾವ. ಮಾಯ ಉಪಾದಿಯಿಂದ ಈಶ್ವರನಲ್ಲಿ ಸರ್ವಜ್ಞತ್ವಾದಿಗಳು ಬಂದಾವ. ಇದು ಜೀವನಿಗೆ ಅವಿದ್ಯೆ ಉಪಾದಿ ಅದ, ಇವನಲ್ಲಿ ಕಿಂಚಿಜ್ಞತ್ವಾದಿಗಳದಾವ. ಇದು ಅವಿದ್ಯೆ ಉಪಾದಿಯಿಂದ ಇವ ಜೀವನಿಸ್ಕೊಂಡಾನ, ಮಾಯಾ ಉಪಾದಿಯಿಂದ ಅವ ಈಶ್ವರನಿಸ್ಕೊಂಡಾನ. ತತ್ಪದದ ವಾಚಾರ್ಥದಲ್ಲಿ ತೊಂಪದದ ವಾಚಾರ್ಥದಲ್ಲಿ ಭೇದ ಅದ, ಅಭೇದ ಮಾಡಕ್ ಬರಂಗಿಲ್ಲ. ಆ ಈಶ್ವರನಿಗೂ ಜೀವನಿಗೂ ಅಭೇದ ಮಾಡಕ್ ಬರ್ತದೇನು ಅಂತಂದ್ರೆ ಅಭೇದ ಮಾಡಕ್ ಬರಂಗಿಲ್ಲ. ಆದರೆ ಲಕ್ಷಾರ್ಥದೊಳಗೆ ಅಭೇದ ಆಗ್ತದೆ. ಲಕ್ಷಾರ್ಥದೊಳಗ ಲಕ್ಷ್ಯ ತತ್ಪದ ಲಕ್ಷ್ಯ ಯಾರು? ಪರಬ್ರಹ್ಮ, ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣವಾಗಿರ್ತಕ್ಕಂಥ ಆ ಲಕ್ಷಣಗಳಿಂದ ಕೂಡಿಕೊಂಡಿರ್ತಕ್ಕಂಥವನು ಬ್ರಹ್ಮದಾನ. ಇಲ್ಲಿ ತೊಂಪದ ಲಕ್ಷಾರ್ಥ ಇವ ಏನ ಸಾಕ್ಷಿ ಅದಾನಲ್ಲ, ಸಾಕ್ಷಿ ಕೂಟಸ್ಥ ನಾವು ಏನು ಕರಿತೇವಲ್ಲ, ಇವನು ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣದಾನ. ಇವನಲ್ಲಿರ್ತಕ್ಕಂಥ ಲಕ್ಷಣಗಳು ಬ್ರಹ್ಮನಲ್ಲಿದಾವ, ಬ್ರಹ್ಮನಲ್ಲಿರ್ತಕ್ಕಂಥ ಲಕ್ಷಣಗಳು ಇವನಲ್ಲಿ ಅದಾವ. ಆದ್ದರಿಂದ ಸೋಯಂ ದೇವದತ್ತ, ಆ ದೇವದತ್ತನೇ ಈ ದೇವತ್ತ ಅಂತ ಹೇಳಿ ಭಾಗತ್ಯಾಗ ಲಕ್ಷಣ ಮೂಲಕವಾಗಿ ನಮಗೆ ಉಪದೇಶ ಮಾಡ್ತಾರಲ್ಲ. ಯಾಕಂದ್ರೆ ಅಲ್ಲಿ ದೇವದತ್ತನ ಊರು ಮೊದಲಲ್ಲಿ ಬಾಲಕ ಇದ್ದ, ಈಗ ಅಲ್ಲಿ ದೊಡ್ಡ ಪಂಡಿತ ಮಹಾತ್ಮ ಆಗ್ಯಾನ. ಅವಾಗ ಇನ್ನೂ ಸಣ್ಣ ಹುಡುಗ ಆಗಿದ್ದ, ಈಗ ನೋಡಿದ್ರೆ ಒಳ್ಳೆ ಯುವಕ, ಒಳ್ಳೆ ಯೌವನಾವಸ್ಥೆಯೊಳಗದಾನ.
ಮತ್ತು ಅವನೇ ಇವನು ಅಂತದ್ದಾಗ ಅಲ್ಲಿ ಹೆಂಗೆ ಸಂಬಂಧ ಆಗಂಗಿಲ್ಲ ನೋಡ್ರಿ. ಯಾಕಂದ್ರೆ ಬಿಡ್ಬೇಕು ನಾವು ಅಲ್ಲಿ ಆ ಉಪಾಧಿ ಬಿಡ್ಬೇಕು. ಆ ದೇಶ ಈ ದೇಶ, ಆಗಿನ ಅವಸ್ಥೆ ಈಗಿನ ಅವಸ್ಥೆ, ಅವಾಗ ಅಜ್ಞಾನಿ ಇದ್ದ ಈಗ ಪಂಡಿತ ಆಗಿದ್ದ, ನಾವೆಲ್ಲ ಬಿಡ್ಬೇಕಲ್ರಿ. ಅವೆಲ್ಲ ತ್ಯಾಗ ಮಾಡಿ, ವಿರೋಧ ಅಂಶಗಳನ್ನು ತ್ಯಾಗ ಮಾಡಿ ಅವಿರೋಧವಾಗಿರ್ತಕ್ಕಂಥ ದೇಹವನ್ನು ಲಕ್ಷಿಸಿ ಆ ದೇವದತ್ತನೇ ಈ ದೇವದತ್ತ ಅಂತ ನಾವು ಹೆಂಗೆ ತಿಳ್ಕೊಳ್ತೇವಲ್ಲ, ಹಂಗೆ ಇಲ್ಲಿ ಅವಿರೋಧ ಅಂಶಗಳು ಯಾವುವು ಅಂತಂದ್ರೆ ತೊಂಪದ ಲಕ್ಷ್ಯವಾಗಿರ್ತಕ್ಕಂಥ ಪ್ರತ್ಯೇಗಾತ್ಮನಲ್ಲಿ ಯಾವ ಸಚ್ಚಿದಾನಂದಾದಿಗಳು ಅದಾವಲ್ಲ ಅವು ಪರಮಾತ್ಮನಲ್ಲಿ ಅದಾವ. ಪರಮಾತ್ಮನು ಸಚ್ಚಿದಾನಂದ ಸ್ವರೂಪನದಾನ. ಅದಕ್ಕೆ ಲಕ್ಷ್ಯದಲ್ಲಿನೇ ಏಕತ್ವದೇ ಹೊರತು ವಾಚಾರ್ಥದೊಳಗೆ ಅಲ್ಲಿ ಏಕತ್ವ ಅನ್ನುವಂಥದ್ದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಿರೂಪಾದಿಕನು, ನಿಷ್ಕ್ರಿಯನು, ನಿರ್ವಿಕಲ್ಪನು, ನಿರೂಪಮನು, ಅಜ್ಞಾನರಹಿತನು, ಪರಿಪೂರ್ಣನು, ಅದ್ವಯನು, ಅಚಲಿತಾತ್ಮನು, ಸುಖಭರಿತನು, ನೀನೇ ಕೇಳ್ ಪರಮಾತ್ಮ. ನೋಡ್ರಿ, ಇದರಲ್ಲಿ ಪರಮಾತ್ಮನಲ್ಲಿರ್ತಕ್ಕಂಥ ಲಕ್ಷಣಗಳು ನಿನ್ನೊಳಗದಾವು, ಅದಕ್ಕೆ ನೀನೇ ಪರಮಾತ್ಮದಿ ಅಂತ ಹೇಳ್ತಾ ಇದ್ದಾರೆ. ನಿರೂಪಾದಿಕನು ಅಂದರೆ ನಿನಗೆ ಯಾವ ಉಪಾಧಿಗಳು ಇಲ್ಲ. ನಿನ್ನ ಸ್ವರೂಪದೊಳಗೆ ಏನಾದರೂ ಉಪಾಧಿಗಳದಾವೇನು ಅಂತಂದ್ರೆ ನಿನ್ನೊಳಗೆ ಯಾವ ಉಪಾಧಿ ಇಲ್ಲ, ನೀನು ನಿರೂಪಾದಿಕನಾಗಿದ್ದಿ. ಅಷ್ಟೇ ಅಲ್ಲ, ನಿಷ್ಕ್ರಿಯನು ಅಂದರೆ ಕರ್ಮೇಂದ್ರಿಯಗಳು ಇಲ್ಲದವನು. ನಿನ್ನೊಳಗೆ ವಾಕ್ ಪಾಣಿ ಪಾದಪ ಉಪಸ್ತನ್ನುವಂಥ ಕರ್ಮೇಂದ್ರ ಅದಾವೇನು ಅಂತಂದ್ರೆ ಇಲ್ಲ, ನೀನು ನಿಷ್ಕ್ರಿಯನಾಗಿದ್ದಿ. ಅಷ್ಟೇ ಅಲ್ಲ, ನಿರ್ವಿಕಲ್ಪಕ. ನಿರ್ವಿಕಲ್ಪಕ ಅಂತ ನೀನು ಮನಸ್ಸಿಲ್ಲದವನು. ಆತ್ಮನಿಗೆ ಮನಸ್ಸಿಲ್ಲ. ಆತ್ಮನಿಗೆ ಮನಸ್ಸದೇನು ಅಂತಂದ್ರೆ ಇಲ್ಲ, ಅವನು ಅಂತಃಕರಣರಹಿತನಾಗಿದ್ದಾನೆ ಅಂತ. ಮನೋಬುದ್ಧಿ ಚಿತ್ತ ಅಹಂಕಾರಗಳು ಆತ್ಮನಲ್ಲಿ ಅವು ಇಲ್ಲವೇ ಇಲ್ಲ. ಅದು ನಿನ್ನ ಸ್ವರೂಪದದು. ಯಾಕಂದ್ರೆ ಇಲ್ಲಿ ತೊಂಪದದ ಲಕ್ಷಾರ್ಥನಾಗಿರ್ತಕ್ಕಂಥ ನಿನ್ನೊಳಗ ಯಾವುದೇ ಕರ್ಮೇಂದ್ರಿಯಗಳು ಇಲ್ಲ ಮತ್ತು ಅಂತಃಕರಣ ಅನ್ನುವಂಥದ್ದಿಲ್ಲ. ಅದಕ್ಕೆ ನಿಷ್ಕ್ರಿಯನು, ನಿರ್ವಿಕಲ್ಪನು. ನಿರ್ವಿಕಲ್ಪ ಅಂತಂದ್ರೆ ಇಲ್ಲಿ ಸಜಾತಿಯ ಭೇದರಹಿತ ಅಂತ. ಆತ್ಮನಲ್ಲಿ ಸಜಾತಿಯ ಭೇದ ಅನ್ನುವಂಥದ್ದಿಲ್ಲ. ಯಾಕಂದ್ರೆ ಆತ್ಮನಂತೆ ಇನ್ನೊಂದು ಆತ್ಮ ಇದ್ದಿದ್ರೆ ಸಜಾತಿ ಭೇದ ಹೇಳಕ್ಕೆ ಬರ್ತಿತ್ತು. ಸ್ವಗತಾದಿ ಭೇದ ಆತ್ಮಳಿಲ್ಲವೆಂತೆನೆ ಗಗನದಂತೆ ನಿರವಯವನಾಗಿ ಅಂತ ಹೇಳ್ತಾರ. ನೀನು ಗಗನದಂತೆ ಆಕಾಶದಂತೆ ನೀನು ನಿರವಯವನಾಗಿರುವುದರಿಂದ ನಿನ್ನಲ್ಲಿ ಸ್ವಗತಾದಿ ಭೇದಗಳು ಇಲ್ಲ ಅಂತ ಹೇಳಿದಂತೆ ಇಲ್ಲಿ ನಿರ್ವಿಕಲ್ಪನು, ನಿರೂಪಮನು. ನಿರೂಪಮ ಅನ್ನೋದರಿಂದ ಇಲ್ಲಿ ಆತ್ಮ ಹೇಗಿದ್ದಾನೆ ಅಂತಂದ್ರೆ ಅವನು ಉಪಮಾತೀತ, ಅವನಲ್ಲಿ ಯಾವುದೇ ಉಪಮೆಗಳು ಇಲ್ಲ ಅಂತ, ಉಪಮಾ ಕೊಡಕ್ಕೆ ಬರಂಗಿಲ್ಲ ಅಂತ. ನಿರೂಪಮನು, ಅಜ್ಞಾನರಹಿತನು. ಆತ್ಮ ಹೇಗಿದ್ದಾನೆ? ಅಜ್ಞಾನ, ಅವನಲ್ಲಿ ಅಜ್ಞಾನ ಅದೇನು ಅಂತಂದ್ರೆ ಇಲ್ಲ, ಅವನು ಅಸಂಗನಾಗಿದ್ದಾನೆ ಅಂತ. ಆತ್ಮ ಅಸಂಗ ಆಗಿದ್ದಾನೆ, ಅದಕ್ಕೆ ಅಜ್ಞಾನರಹಿತನು. ಪರಿಪೂರ್ಣನು. ಆತ್ಮ ಹೇಗಿದ್ದಾನೆ? ಆಕಾಶವತ್ ಸರ್ವಗತಶ್ಚ ನಿತ್ಯ. ಶ್ರುತಿ ಹೇಳ್ತದೆ, ದೇಶ ಕಾಲ ವಸ್ತು ಪರಿಚ್ಛೇದರಹಿತನಾಗಿರ್ತಕ್ಕಂಥವನು ಆತ್ಮ. ಅದಕ್ಕೆ ಗಗನಾದಿಗಳು ತನ್ನೊಳಗೆದ ಕಾರಣದಿಂದೇ ಮಿಗೆ ಪೂರ್ಣ ಪದವೆಂತು ಬಗೆಶಂಭುಲಿಂಗವೇ ಅಂತ ಪೂರ್ಣಕ್ಕೆ ಲಕ್ಷಣ ಮಾಡ್ಯಾರ ನೋಡ್ರಿ. ಆಕಾಶಾದಿಗಳು ಆತ್ಮನಿಂದಲೇ ಹುಟ್ಟ್ಯಾವಂತೆ. ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯುರಗ್ನಿ ಅಂತ ಶ್ರುತಿ ಹೇಳ್ತದಲ್ರಿ. ಮತ್ತೆ ಆ ಆತ್ಮನಿಂದಲೇ ಆಕಾಶಗಳು ಹುಟ್ಟ್ಯಾವು ಅಂತಂದ ಬಳಕ ನೀನು ಎಷ್ಟು ಪರಿಪೂರ್ಣದಿ? ನೀನು ಆಕಾಶನೇ ಪರಿಪೂರ್ಣ ಅದ. ನಾವು ಉದಾಹರಣೆ ತಗೋತೇವೆ, ಆಕಾಶದಂತೆ. ಆಕಾಶ ಹೆಂಗ್ ಪರಿಪೂರ್ಣದಲ್ಲ, ಹಿಂಗ ನೀ ಪರಿಪೂರ್ಣದಿ ಅಂತ ಹೇಳಿ ನಾವು ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದೀವಿ ಅಂತ. ಆಕಾಶಾದಿಗಳೇ ತಸ್ಮಾತ್ ಏತಸ್ಮಾತ್, ಆ ಪರಮಾತ್ಮ ಈ ಪ್ರತ್ಯೇಗಾತ್ಮನಿಂದ ಇವೆಲ್ಲ ಉತ್ಪತ್ತಿಯಾಗಿದ್ದಾವೆ ಅಂತ ಶ್ರುತಿ ಹೇಳ್ಕೊಂಡು ಬರ್ತಾ ಇರಬೇಕಾದ್ರೆ ನೀನು ಅಂಥ ಪರಿಪೂರ್ಣ ಸ್ವರೂಪದಿ. ಅದ್ವಯನು, ಅಚಲಿತಾತ್ಮನು ಅಂದ್ರೆ ದೇಶ ಕಾಲ ವಸ್ತು ಪರಿಚಯ ರಹಿತನು. ಅದ್ವಯ ಅನ್ನೋದ್ರಿಂದ ಅಲ್ಲಿ ಎರಡು ಅನ್ನುವಂಥದ್ದಿಲ್ಲ, ಅದು ಒಂದೇ ಅಂತ ಇರುವಂಥ ಪರಮಾತ್ಮ ಮಾತ್ರ. ಏಕೋ ದೇವ ಸರ್ವಭೂತೇಷು ಗೂಢ. ಒಬ್ಬ ಪರಮಾತ್ಮನೇ ಎಲ್ಲ ಜೀವರಾಶಿಗಳಲ್ಲಿ ಇದ್ದಾನೆ, ಅಲ್ಲಿ ಎರಡು ಅನ್ನುವಂಥದ್ದಿಲ್ಲ. ಅಚಲಿತಾತ್ಮನು. ಅಚಲಿತ ಅಂದ್ರೆ ಅವನು ಚಲಿಸೋದಿಲ್ಲ. ಯಾಕಂದ್ರೆ ಒಂದು ವಸ್ತು ಒಯ್ದು, ಈಗ ಒಂದು ಬುಕ್ ಇದ್ರೆ ಅಲ್ಲಿ ಒಯ್ದು ಇಟ್ಟು ಬಾ ಅಂತ ಹೇಳ್ತೇವೆ. ಯಾಕೆ ಅಲ್ಲಿ ಒಂದು ಖಾಲಿ ಜಾಗ ಇರಬೇಕಲ್ಲ ಅಲ್ಲಿ. ಈಗ ಈ ಆಕಾಶ ಒಯ್ದು ಅಲ್ಲಿ ಒಳಗಿಟ್ಟು ಬರ್ರಿ ಅಂತಂದ್ರೆ, ಯಾಕೆ ಆಕಾಶ ಇಲ್ಲದ ಜಾಗ ಇರಬೇಕಲ್ಲ ಅಲ್ಲಿ. ಆಕಾಶ ಇಲ್ಲದ ಜಾಗ ಇದ್ರೆ ಒಯ್ದು ಇಟ್ಟು ಬರಕ್ಕೆ ಬರ್ತೈತೆ ಅದು. ಅದು ಆಕಾಶ ಎಲ್ಲಿ ಎಲ್ಲ ಕಡೆ ಒಳಗೂ ಹೊರಗೂ ಎಲ್ಲ ಕಡೆ ಪರಿಪೂರ್ಣ ಅದ. ಅದನ್ನು ಒಯ್ಯಾಕ ಬರಂಗಿಲ್ಲ. ಹಂಗ ಆತ್ಮ ಅವನು ಅಚಲ ಅಂದ್ರೆ ಏನು? ಅವನಿಗೆ ಚಲನವಲನ ಇಲ್ಲೇ ಇಲ್ಲ ಅಂತ. ಅವನು ಪರಿಪೂರ್ಣದಾನಂತ ಅಂದ್ರೆ ಎಲ್ಲಾ ಕಡೆಗೆ ಅದಾನಂತ.
ಸುಖಭರಿತನು ಅಂದರೆ ಕೇವಲ ಆನಂದ ಸ್ವರೂಪದಾನಂದ. ಪರಮಾತ್ಮನು ಅಂದರೆ ಪರಮಾತ್ಮನಲ್ಲಿ ಲಕ್ಷಣಗಳದಾವು, ಇವು ನಿನ್ನಲ್ಲಿನೂ ಅದಾವಂತಾವ. ಅಂದರೆ ಆತ್ಮನಲ್ಲಿಯೂ ಕೂಡ ಈ ಲಕ್ಷಣಗಳದಾವೆ. ಆದ್ರಿಂದ ನೀನೇ ಪರಮಾತ್ಮ ಅಂತ ಈ ಲಕ್ಷಣದ ಕೂಡಿಕೊಂಡಿರ್ತಕ್ಕಂಥ ನೀ ಪರಮಾತ್ಮನದಿ ಅಂತ ಹೇಳಿದರು. ಅವಾಗ ಹೇಳ್ತಾರೆ, ಹೌದಪ್ಪ ನೀನೇ ಪರಮಾತ್ಮ ಅಂತ ಹೇಳಿದ್ರಿ, ಇದೇನೋ ಅನುಭವ ಪ್ರಮಾಣ ಅನ್ನುವಂಥದ್ದು ಉಂಟಂತ ಹೇಳ್ತಾ ಇದ್ದೀರಿ. ಒಮ್ಮೆ ಅನುಭವ ನಮಗ ಭ್ರಮೆನೂ ಉಂಟು ಮಾಡಬಹುದು, ಒಮ್ಮೆ ಯಥಾರ್ಥವೂ ಇರಬಹುದು, ಒಮ್ಮೆ ಭ್ರಮನೂ ಉಂಟು ಮಾಡಬಹುದು. ಇದನ್ನ ಹೆಂಗೆ ನಾವು ಒಪ್ಕೊಳ್ಳಿಕ್ಕೆ ಆಗ್ತದೆ? ಇದಕ್ಕೊಂದು ಶ್ರುತಿ ಪ್ರಮಾಣ ಕೊಡ್ರಲ್ಲ. ನಾವು ಪ್ರಮಾಣ ಇದ್ರೆ ನಮಗೆ ಒಪ್ಕೊಳ್ಳಿಕ್ಕೆ ಆಗ್ತದ ಅಂತಂದ್ರೆ ಅದಕ್ಕೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳ್ತಕ್ಕಂಥ ತತ್ವಮಸಿ ಮಹಾವಾಕ್ಯ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಬೋಧ ಮಾಡ್ತದೆ. ಅದಕ್ಕೆ ಪ್ರಮಾಣ ಕೊಟ್ಟು ಹೇಳ್ತಾ ಇದ್ದಾರೆ. ಅದರಿಂದೆ ತತ್ವಮಸಿತಿ ಎಂಬುದು ಸತ್ಯ, ಪದವೆನಿಪುದು ಪೂರ್ವ ಪಕ್ಷಕ್ಕೆ, ಪುದಿದು ನೀನಾನೆಂಬುದುಂಟೆ ಪರೀಕ್ಷಿಸೆ, ಪದಪಿಂದೆ ವಾಕ್ಯಾರ್ಥ ಬೋಧಕ್ಕೆ. ಅಂದರೆ ಹಿಂದೆ ಹೇಳಿರ್ತಕ್ಕಂಥ ಒಂದು ಅನುಭವ ಪ್ರಮಾಣದ ಮೂಲಕವಾಗಿ ನಮಗೇನು ಭೇದವನ್ನು ಹೇಳ್ತಕ್ಕಂಥ ದ್ವೈತವಾದಿಗಳದಾರಲ್ಲ, ಮತ್ತೆ ಯಾಕೆ ದ್ವೈತವಾದಿಗಳೇ ನಮಗೆ ಅವ್ರು ಪ್ರಶ್ನೆ ಮಾಡೋರು, ನೀ ಹೆಂಗೆ ಪರಮಾತ್ಮಕ್ಕೆ, ಪರಮಾತ್ಮನೇ ಬೇರೆ ಅದ ನೀನೇ ಬೇರೆ ಅದಿ ಅಂಥೇಳಿ ಪೂರ್ವಪಕ್ಷ ಅವರೇ ನಮಗೆ ಇವಾಗ. ನೀವು ಅನುಭವ ಪ್ರಮಾಣದ ಮೂಲಕವಾಗಿ ಏನೋ ಹೇಳಿದ್ರಿ, ನಾವು ಇದನ್ನು ಒಪ್ಪಕ್ಕಾಗಂಗಿಲ್ಲ, ಇದಕ್ಕೆ ನಮಗೆ ಶ್ರುತಿ ಪ್ರಮಾಣ ಅನ್ನುವಂಥದ್ದು ಬೇಕು ಅಂತ ಒಂದು ವೇಳೆ ಈ ರೀತಿ ಅಂದಿದ್ದಾದರೆ ಪರೀಕ್ಷಿಸೆ ಅಂದರೆ ನಾವು ವಿಚಾರ ಮಾಡಿ ನೋಡ್ತಿರ್ಲಿಕ್ಕಾಗಿ ಆ ಒಂದು ವಾಕ್ಯಾರ್ಥ ಬೋಧಕ್ಕೆ ಇಲ್ಲಿ ಪದಾರ್ಥ ಮತ್ತು ವಾಕ್ಯಾರ್ಥ ಅಂತ ಬರ್ತಾ ಇದ್ದಾವೆ. ಇಲ್ಲಿ ತತ್ವಮಸಿ ಅನ್ನುವಂಥದ್ದು ಇದು ಒಂದು ವಾಕ್ಯ, ಅದರಲ್ಲಿ ತತ್ ತ್ವಂ ಅಸಿ ಅನ್ನುವಂಥದ್ದು ಇವು ಪದಗಳು. ಆ ಪದಕ್ಕೆ ಅರ್ಥ, ತತ್ಪದದ ಅರ್ಥ, ತ್ವಂ ಪದದ ಅರ್ಥ, ಅಸಿ ಪದದ ಅರ್ಥ. ತತ್ಪದ ಅರ್ಥ ಯಾರು? ಪರಮಾತ್ಮ, ಮಾಯಾ ಉಪಾದಿಯಿಂದ ಕೊಟ್ಟಿರ್ತಕ್ಕಂಥ ಪರಮಾತ್ಮ. ಇಲ್ಲಿ ತ್ವಂ ಪದದ ಅರ್ಥ ಏನಪ್ಪಾ ಅಂತಂದ್ರೆ ಅವಿದ್ಯೆ ಉಪಾದಿಯಿಂದ ಕೂಡಿರ್ತಕ್ಕಂಥ ಜೀವ. ಅಸಿ ಪದ ಏನ್ ಮಾಡ್ತದ ಅಂತಂದ್ರೆ ಈ ತತ್ವಂ ಪದಗಳಲ್ಲಿರ್ತಕ್ಕಂಥ ಅವಿರೋಧ ಅಂಶವನ್ನು ಗ್ರಹಿಸಿ ವಿರೋಧ ಅಂಶವನ್ನು ತ್ಯಾಗ ಮಾಡಿ ಜೀವ ಪರಮಾತ್ಮರ ಏಕತ್ವವನ್ನು ಬೋಧ ಮಾಡುವಂತಾದಾಗ್ತದೆ. ಅಂದ್ರೆ ಹಿಂಗ ತತ್ವಮಸಿ ಅಲ್ಲಿ ಶ್ವೇತಕೇತುವನ್ನು ಕುರಿತು ಉದ್ದಾಲಕ ಮಹರ್ಷಿಗಳು 9 ದೃಷ್ಟಾಂತವನ್ನು ಕೊಟ್ಟು ನೀನೇ ಪರಮಾತ್ಮದಿ ಅಂತ ಹೇಳಿ ಅಲ್ಲಿ ಉಪದೇಶ ಮಾಡಿದ್ದಾರೆ. ನಮಗೆ ಶ್ರುತಿ ಪ್ರಮಾಣ ಐತಲ್ಲ, ಸಾ ತತ್ವಮಸಿ ಶ್ವೇತಕೇತೋ, ನೋಡಪ್ಪ ಆ ಪರಮಾತ್ಮನೇ ನೀ ನದಿ ಅಂತೇಳಿ ಈ ಪ್ರಕಾರವಾಗಿ ಅಲ್ಲಿ ಉಪದೇಶ ಅನ್ನುವಂಥದ್ದನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂಥೇಳಿ ಪ್ರಮಾಣವನ್ನು ಕೊಟ್ಟುಕೊಂಡು ಬಂದರು. ಇಲ್ಲಿ ಮತ್ತೆ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಈಗ ಈ ಭೇದ ವ್ಯವಹಾರ ಅನ್ನುವಂಥದ್ದು, ಈಗ ನಾವು ಪ್ರಪಂಚದೊಳಗೆ ಇಷ್ಟೆಲ್ಲ ಭೇದ ನೋಡ್ತೇವಲ್ಲ, ಇದು ಎದಕ್ಕೆ ನಮಗೆ ಸ್ವರೂಪದ ವಿಸ್ಮೃತಿಯಿಂದ ಆಗೈತಿ. ಅದು ನಮ್ಮನ್ನು ನಾವು ಮರ್ತಿದ್ದಕ್ಕೆ ಇಷ್ಟೆಲ್ಲ ಭೇದ ವ್ಯವಹಾರ ತೋರ್ಲಿಕ್ಕತ್ತದ. ಇದು ಎಷ್ಟು ವರ್ಷದಿಂದ ಆಗೈತ್ರಿ? ಇದ್ರಿ ಜನ್ಮ ಅಂತ ಅನಾದಿ ಕಾಲದಿಂದ ಆಗ್ಯದ. ಈಗ ಗುರುಗಳು ನಮಗೆ ಉಪದೇಶ ಮಾಡ್ತಾರ ಏನಂತ, ನೋಡಪ್ಪ ನೀನು ಬ್ರಹ್ಮದಿ ಅಂತ ಈಗ ಹೇಳಿದ್ರು. ಆ ತತ್ವಮಸಿ ವಾಕ್ಯಜನ್ಯ ಜ್ಞಾನ, ತತ್ವಮಸಿ ನಮಗೇನು ಹೇಳ್ತು, ನೀನೇ ಬ್ರಹ್ಮದಿ ಅಂತ ಉಪದೇಶ ಮಾಡ್ತು. ಅದು ಒಂದು ಸಲ ಕೇಳಿದ್ರೆ ಅದು ಹೆಂಗ ಅಜ್ಞಾನ ನಿವೃತ್ತಿ ಆಗ್ತದ? ಅದು ಅನಾದಿ ಕಾಲದಿಂದ ಬಂದದದು. ಅನಾದಿ ಕಾಲದಿಂದ ಬಂದಿರತಕ್ಕಂಥ ಈ ಒಂದು ಪ್ರಾಪಂಚದ ಒಂದು ಸತ್ಯತ್ವ ಬುದ್ಧಿ ಅನ್ನುವಂಥದ್ದು ಇದು ಒಂದು ಸಲ ಕೇಳಿದ್ರೆ ಹೆಂಗ್ ಸಾಧ್ಯ ಆಕೈತಿ ಅಂದ್ರೆ, ಈ ಅಭೇದ ಜ್ಞಾನದಿಂದ ಈ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಈ ಸ್ವರೂಪದ ಒಂದು ವಿಸ್ಮೃತಿ ಅನ್ನುವಂಥದ್ದು ಇದು ಬೇಗ ಹೋಗಂಗಿಲ್ಲ ಅಂತ ಒಂದು ವೇಳೆ ಶಂಕಾ ಮಾಡಿದ್ರೆ ಅದಕ್ಕೆ ಗುರುಗಳು ಉತ್ತರ ಕೊಡ್ತಾ ಇದ್ದಾರೆ. ಅರಿವ ನಿನ್ನನು ನೀನೆ ಮರೆದೆನೆಂಬುದು ಭ್ರಾಂತಿ, ಹೊರಗೆ ಸದ್ಗುರು ಬೋಧೆಯೊಳು ತೋರೆ, ಮರೆಯದರಿವ ನಿನ್ನ ನೀನರಿದಾಗಳೇ, ಮರವೇ ಲೈಪುದು ನೀನು ಸುಖಮಿರ್ಪೆ ಅಂತ ಇಲ್ಲಿ 9ನೇ ನುಡಿಯಿಂದ ಹೇಳೋರದಾರ. ಅಂದರೆ ಅರಿವು ನಿನ್ನನ್ನು ನೀನು ಮರೆದೆನೆಂಬುದು ಭ್ರಾಂತಿ, ನೀನು ಕೇವಲ ಅರುಸ್ವರೂಪನದಿ, ನನ್ನನ್ನು ನಾನು ಮರ್ತೀನಿ ಅನ್ನುವಂಥದ್ದು ಅದು ಕೇವಲ ನಿನ್ನ ಭ್ರಾಂತಿ ಆಗೈತಿ ಅನ್ನುವಂಥ ವಿಚಾರವನ್ನು ಮುಂದಿನ ಭಾಗದೊಳಗೆ ತಿಳಿಸ್ತಾ ಇದ್ದಾರೆ. ಅದನ್ನು ಮತ್ತೆ ನಾಳೆ ದಿವಸ ವಿಚಾರ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಚಾರವನ್ನು ಇಲ್ಲಿ ವಿರಾಮ ಮಾಡೋಣ. ಓಂ